ಈಗ ಮುಂದಿನ ಕಾರ್ಯಕ್ರಮ ವೀರರಾಣಿ ಅಬ್ಬಕ್ಕ ಕಥನ ಕುರಿತಾದ ಯಕ್ಷಗಾನ. ಕರಾವಳಿಯ ಅರಸರೆಲ್ಲ ಪೋರ್ಚುಗೀಸರಿಗೆ ಹೆದರಿ ಕಪ್ಪ ನೀಡಲು ಒಪ್ಪಿಕೊಂಡು ವ್ಯಾಪಾರ ನಡೆಸಿದರೆ ಹಿರಿಯ ಮತ್ತು ಕಿರಿಯ ಅಬ್ಬಕ್ಕ ರಾಣಿಯರು ಎಂದೇ ಇತಿಹಾಸದಲ್ಲಿ ದಾಖಲಾದ ತಾಯಿ ಮತ್ತು ಮಗಳು ಮಾತ್ರ ಪೋರ್ಚುಗೀಸರಿಗೆ ಕಪ್ಪ ನೀಡಲು ಒಪ್ಪದೆ ಪ್ರತಿರೋಧ ತೋರಿದ ಕಥನವು ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಇಬ್ಬರ ಜೀವನದ ಕಥೆಗಳು ಕಲಸು ಮೇಲೋಗರವಾಗಿ ಒಬ್ಬಳೇ ಅಬ್ಬಕ್ಕ ಎಂದು ದಾಖಲಿಸುತ್ತಾ ಬಂದಿದೆ. ಇತ್ತೀಚಿನ ಅಧ್ಯಯನಗಳು ಒಟ್ಟು 5 ಜನ ಅಬ್ಬಕ್ಕ ರಾಣಿಯರಿದ್ದು 16 ಮತ್ತು 17ನೇ ಶತಮಾನದ ಆದಿಭಾಗದಲ್ಲಿ ಹಿರಿಯ ಮತ್ತು ಕಿರಿಯ ಅಬ್ಬಕ್ಕ ರಾಣಿಯರು ಪೋರ್ಚುಗೀಸರ ವಿರುದ್ಧ ಹೋರಾಡಿದರು. ಅದರಲ್ಲಿ ಹಿರಿಯ ಅಬ್ಬಕ್ಕ ರಾಣಿ 3-4 ಸಲ ಪೋರ್ಚುಗೀಸರ ವಿರುದ್ಧ ಹೋರಾಡಿ ಕೊನೆಯಲ್ಲಿ ತಮ್ಮವರ ದ್ರೋಹದಿಂದ ಸೋಲಬೇಕಾಯಿತು. ಆದರೆ ಕಿರಿಯ ಅಬ್ಬಕ್ಕ ರಾಣಿ ಸಂಪೂರ್ಣವಾಗಿ ಪೋರ್ಚುಗೀಸರನ್ನು ಸೋಲಿಸಿದಳು ಎಂದು ಇತಿಹಾಸ ಹೇಳುತ್ತದೆ. ಇಲ್ಲಿ ನಾವು ಕಿರಿಯ ಅಬ್ಬಕ್ಕ ರಾಣಿಯ ಕಥನವನ್ನು ಯಕ್ಷಗಾನವಾಗಿ ನಮ್ಮ 7ನೇ ತರಗತಿಯ ವಿದ್ಯಾರ್ಥಿಗಳು ಯಕ್ಷಾನಂದ ಕುತ್ಪಾಡಿ ಮತ್ತು ಕಿಶೋರ್ ಕುಮಾರ್ ರಚಿಸಿದ ಪದ್ಯಗಳಿಗೆ ಸ್ವತಃ ಕಿಶೋರ್ ಕುಮಾರ್ ನಿರ್ದೇಶಿಸಿ ಹಾಡಿದ ಯಕ್ಷಗಾನಕ್ಕೆ ಹೆಜ್ಜೆ ಹಾಕುತ್ತಿದ್ದಾರೆ. ಹಿಮ್ಮೇಳ ಭಾಗವತಿಗೆ ಶ್ರೀ ಕಿಶೋರ್ ಕುಮಾರ್ ಆರೂರು, ಮದ್ದಳೆ ಶ್ರೀ ಪ್ರಭಾಕರ ಆಚಾರ್ಯ ಮಾರಣಕಟ್ಟೆ, ಚಂಡೆ ಭಾಸ್ಕರ ಆಚಾರ್ಯ ಕನ್ಯಾನ. ಪಾತ್ರ ಪರಿಚಯ: ಲಕ್ಷ್ಮಪ್ಪ ಬಂಗರಸ ಸಾನಿಕಾ 7ನೇ ತರಗತಿ, ನಾರಣಪ್ಪ ರಂಜನಾ 7ನೇ ತರಗತಿ, ವೆಂಕಟಯ್ಯ ಅನುಷಾ 7ನೇ ತರಗತಿ, ಅಬ್ಬಕ್ಕ ಆದ್ಯಾಪಿ 7ನೇ ತರಗತಿ, ಕಾಮರಾಯ ಸಪ್ತಮಿ 7ನೇ ತರಗತಿ, ಮಂಗುಲಿರಾಯ ಧನುಷ್, ಮಿರಾಂಡ ಪೋರ್ಚುಗೀಸರ ಸೇನಾನಿ ಹಿನುತ್ 7ನೇ ತರಗತಿ, ಡಿಮೆಲ್ಲೋ ಪೋರ್ಚುಗೀಸರ ಸೇನಾನಿ ಶ್ರವಂತ್ 7ನೇ ತರಗತಿ, ತಿರುಮಲ ಅಬ್ಬಕ್ಕನ ಮಗಳು ತನುಶ್ರೀ 7ನೇ ತರಗತಿ. ತೈ ತೈ ತದ್ದಿನದೆ ತದ್ದಿನ ತೈ ತದ್ದಿನದೆ ತತ್ತದೆ ತೆತ್ತದೆ ತತ್ತದೆ ತತ್ತದೆ ಧಾಗಕ ಜರಗಡಕ ದೇಂ ದೇಂ ತದ್ದಿನದೆ ತೈ ತದ್ದಿನದೆ ದೇಂ ದೇಂ ಮಂಗಳಾಪುರ ತೋರುವಂದರಿ ಮಂಗಳಾಪುರ ದಿನ್ ತೋಂ ದಿನಗರ್ತೈ ವೀರಂದ್ರಪ್ಪ ಲಕ್ಷ್ಮಪ್ಪನೋಲಗ ಸೇರಿ ನುಡಿದ
ತರ್ಗಡದೀಂ ತರ್ಗಡದೀಂ ತತ್ತದೀಂ ತತ್ತದೀಂ ಗಿಡದ 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 ಗಿಡ ವೀರನ ಲಕ್ಷ್ಮಣನೊಳಗ ಸೇರಿ ನುಡಿದ ಈ ತುಳುವನಾಡಿನ ಮಂಗಳೂರು ಪ್ರಾಂತ್ಯದ ಬಂಗಾರದೊರೆಯಾದ ಬಂಗಾಡಿಯ ನಾಲ್ಕನೇ ವೀರ ನರಸಿಂಹ ಲಕ್ಷ್ಮಪ್ಪ ಬಂಗಾರಸಿ ಎಂಬುದೇ ನನ್ನ ನಾಮಧೇಯ. ನಮ್ಮ ಹಿರಿಯರು ಹಿಂದೆ ಹೊಯ್ಸಳರ ಕಾಲದಲ್ಲಿ ಗಂಗಾವಾಡಿಯಲ್ಲಿ ನಿಲ್ಲಿಸಿದ್ದರಂತೆ. ನಮ್ಮ ಹಿರಿಯರಾದ ಚಂದ್ರಶೇಖರ ಬಂಗಾರಾಯರಿಗೂ ಹೊಯ್ಸಳ ದೊರೆ ವಿಷ್ಣುವರ್ಧನಿಗೂ ಮನಸ್ತಾಪವಾಗಿ ಅದು ಕಾಳಗದಲ್ಲಿ ಪರಿವರ್ತನೆಗೊಂಡು ನಮ್ಮ ಹಿರಿಯರಾದ ಚಂದ್ರಶೇಖರ ಬಂಗಾರಾಯರು ಮರಣವಾಗಿ ನಮ್ಮ ಕುಟುಂಬದವರು ಗಂಗಾವಾಡಿಯಿಂದ ಬೆಳ್ತಂಗಡಿಯ ಬಂಗಾವಾಡಿಗೆ ಬಂದು ನೆಲೆಸಿದ್ದರಂತೆ. ಈಗ ನಂದಾವರ ಮಂಗಳೂರಿನಲ್ಲಿ ಅರಮನೆಯನ್ನು ಕಟ್ಟಿ ಆಳ್ವಿಕೆ ಮಾಡಿಕೊಂಡು ಬರ್ತಾ ಇದ್ದೇನೆ. ಪ್ರಭುವೇ, ನಿಮ್ಮ ಸಂಸಾರದ ಬಗ್ಗೆ ಹೇಳಲೇ ಇಲ್ಲ. ಇನ್ನು ನನ್ನ ಸಂಸಾರದ ಬಗ್ಗೆ ಹೇಳಬೇಕೆಂದರೆ ಅರಸಿ ಅಪ್ಪಗಳಲ್ಲಿ ಅರಸಿ ಅಪ್ಪಗಳಲ್ಲಿ ಚಿಕ್ಕ ಚೆಲುವರಾಯ ತಿರುಮಲರ ಪಡೆಯೇ ಮನಗೆ ಸಂತೃಪ್ತಿ ಚಿಕ್ಕ ಜನುವಾರಾಯ ತಿರುಮಲರ ಪಡೆಯೇ ಮನಗೆ ಸಂತೃಪ್ತಿ ದೀಗಡ 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 ತಿರುಮಲರ ಪಡೆಯೇ ಮನಗೆ ಸಂತೃಪ್ತಿ ಇರಲೀಗ ಪೋರ್ಚುಗೀಸರು ಕಪ್ಪ ಕೊಡಿರೆಂಬ ಇರಲೀಗ ಪೋರ್ಚುಗೀಸರು ಕಪ್ಪ ಕೊಡಿರೆಂಬ ವರಸೆಯಲ್ಲಿ ಪತ್ರ ಬರೆದಿಗರು ವರಸೆಯಲ್ಲಿ ಪತ್ರ ಬರೆದಿಗರು ಇರಲೀಗ ಪೋರ್ಚುಗೀಸರು ಕಪ್ಪ ಕೊಡಿರೆಂಬ ವರಸೆಯಲ್ಲಿ ಪತ್ರ ಬರೆದಿಗರು ಮೂಡುಬಿದಿರೆಯ ಚೌಟ್ಯ ಮನೆತನದವರಿಗೂ ನಮಗೂ ಮೊದಲಿನಿಂದಲೂ ಸ್ನೇಹ ಸಂಬಂಧ. ಈ ಸಂಬಂಧ ಗಟ್ಟಿಯಾಗಲು ನಮ್ಮ ಹಿರಿಯರು ಹಿಂದೆ ಉಳ್ಳಾಲದಲ್ಲಿ ಸಿಂಹಾಸನವಾಗಿ ಕಾಡಿದ ಹಿರಿಯ ಅಪ್ಪಕ್ಕ ರಾಣಿಯ ಮಗಳು ಕಿರಿಯ ಅಪ್ಪಕ್ಕನನ್ನು ನನಗೆ ಕೊಟ್ಟು ಮದುವೆ ಮಾಡಿಸಿದರು. ನಮ್ಮಿಬ್ಬರ ಸಂಸಾರದ ಫಲವಾಗಿ ಚಿಕ್ಕರಾಯ ಮತ್ತು ಚೆಲುವರಾಯ ಎಂಬ ಎರಡು ಗಂಡು ಮಕ್ಕಳು ತಿರುಮಲ ಎಂಬ ಮಗಳನ್ನು ಪಡೆದು ಸುಖ ಸಂಸಾರವನ್ನು ನಡೆಸುತ್ತಿದ್ದೇವೆ. ಸಂಸಾರಿಕವಾಗಿ ನೋಡುವುದಾದರೆ ಸದ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನು ನಮ್ಮ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರುವ ಮೊಗವೀರರು, ಬಿಲ್ಲವರು, ಮುಸ್ಲಿಮರು ಅನ್ಯೋನ್ಯವಾಗಿ ಸಾಮರಸ್ಯದಿಂದ ಬದುಕುತ್ತಿದ್ದಾರೆ. ಆದರೆ ನಿನ್ನೆ ಪೋರ್ಚುಗೀಸರಿಂದ ಬಂದ ಪತ್ರ ನನ್ನನ್ನು ಚಿಂತೆಗೇಡು ಮಾಡಿದೆ. 1498ರಲ್ಲಿ ವಾಸ್ಕೋಡಿಗಾಮ ಎಂಬ ಪೋರ್ಚುಗೀಸ್ ನಾವಿಕ ಕೇರಳ ಕಲ್ಲಿಕೋಟೆಗೆ ಬಂದು ಜಾಮೂರಿಂದವರಿಂದ ವ್ಯಾಪಾರ ಒಪ್ಪಂದಕ್ಕೆ ಹೇಳಿಕೊಂಡು ಹೋದ ಸ್ವಲ್ಪ ಸಮಯದಲ್ಲೇ ಪೋರ್ಚುಗೀಸ್ ದಂಡನಾಯಕ ಆಲ್ಬಕರ್ಕ್ ಎನ್ನುವವ 1510ರಲ್ಲಿ ಬಿಜಾಪುರ ಸುಲ್ತಾನರಿಂದ ಗೋವೆಯನ್ನು ವಶಪಡಿಸಿಕೊಂಡು ತಮ್ಮ ವ್ಯಾಪಾರ ವಸಾಹತು ಸ್ಥಾಪನೆ ಮಾಡಿದಂದಿನಿಂದ ನಮ್ಮ ಕರಾವಳಿಯ ಅರಸರ ಸ್ವಾತಂತ್ರ್ಯವೇ ಹರಣವಾಗಿ ಹೋಯಿತು. ಇನ್ನು ಹೊನ್ನಾವರ ಮಂಗಳೂರಿಗೂ ಬಂದು ತಮ್ಮ ವ್ಯಾಪಾರ ವಸಾಹತು ಪ್ರಾರಂಭಿಸಿದರು. ಹಾಗಾಗಿ ಸಮುದ್ರ ಮೂಲಕ ವ್ಯಾಪಾರ ನಡೆಸಲು ಪೋರ್ಚುಗೀಸರಿಗೆ ತೆರಿಗೆ ಕೊಡಬೇಕು. ಹಾಗಾಗಿ ನಮಗೆ ಬೇಕಾದ ಹಾಗೆ ಅರಬ್ಬರೊಂದಿಗೆ ವ್ಯಾಪಾರ ನಡೆಸುವಂತಿಲ್ಲ. ಇದನ್ನು ವಿರೋಧಿಸಿದವರಿಗೆ ಫಿರಂಗಿಗಳಿಂದ ಉತ್ತರ ನೀಡುತ್ತಾರೆ. ಹಾಗಾಗಿ ನಮ್ಮವರು ಅವರು ಕೇಳಿದ ಕರವನ್ನು ನೀಡಿ ವ್ಯಾಪಾರ ವಹಿವಾಟು ನಡೆಸಿಕೊಂಡು ಬಂದಿದ್ದಾರೆ. ಆದರೆ ನಾವು ಕೆಲವು ಸಮಯದಿಂದ ಕರೆ ನೀಡುವುದನ್ನು ನಿಲ್ಲಿಸಿದ್ದೆವು. ಆದರೆ ನಿನ್ನೆ
ಪೋರ್ಚುಗೀಸ್ ಸೈನಿಕ ಕರೆ ನೀಡುವಂತೆ ಪತ್ರ ತಂದಿದ್ದಾನೆ. ಈಗ ನಾನು ಏನು ಮಾಡಬೇಕು ಎಂಬ ಜಿಜ್ಞಾಸೆಯಲ್ಲಿದ್ದೇನೆ. ರಾಜನ ತೀರ್ಮಾನ ಅಂತಿಮವಾದರೂ ಪ್ರಜೆಗಳು ಮಂತ್ರಿಗಳ ಸಲಹೆಯನ್ನು ಪಡೆದು ಆಮೇಲೆ ಮುಂದೆ ನಿರ್ಣಯ ತೆಗೆದುಕೊಳ್ಳುವುದು ರಾಜಧರ್ಮ. ಹಾಗಾಗಿ ಇಂದಿನ ಸಭೆಯ ಅಭಿಪ್ರಾಯ ಕೇಳುತ್ತಿದ್ದೇನೆ. ಮಂತ್ರಿಗಳೇ, ಕಪ್ಪ ಕೊಡಬೇಕೆ, ನಿರಾಕರಿಸಬೇಕೆ? ದೊರೆ, ಮತ್ತ ಮತೀಯರಿಗೆ ಈ ಯುದ್ಧ ಕಾಪಾವ ತೋಂತದಿಂದಾಗಕ್ಕೆ ಮತ್ತ ಮತೀಯರಿಗೆ ಈ ಯುದ್ಧ ಕಾಪಾವ ತುತ್ತಾಗಿ ಉಳಿಯುವುದೇ ತುತ್ತಾಗಿ ಉಳಿಯುವುದೇ ಸತ್ಯ ಧರ್ಮಗೆ ತಲೆಬೋಗದೆ ಅನ್ಯಾಯ ಸತ್ಯ ಧರ್ಮಗೆ ತಲೆಬಾಗದೆ ಅನ್ಯಾಯ ಎತ್ತಿ ಹಿಡಿಯ ಬಹುದೇ ಎತ್ತಿ ಹಿಡಿಯ ಬಹುದೇ ಮತ್ತವರಿಗೆ ಈ ಯುದ್ಧ ಕಪ್ಪವ ದೊರೆ, ಎಲ್ಲಿಂದಲೇ ಬಂದ ಪೋರ್ಚುಗೀಸರು ನಮ್ಮ ಕಡಲ ಮೇಲೆ ಅಧಿಕಾರ ಸ್ಥಾಪಿಸಿ ನಮ್ಮ ವ್ಯಾಪಾರದ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿದ್ದಾರೆ. ಮುಂದೆ ಅವರಿಗೆ ಕಪ್ಪವನ್ನು ಕೊಡಲು ಒಪ್ಪಿದರೆ ನಮ್ಮ ಮಂಗಳೂರನ್ನೇ ಗೋವೇತರ ವಶಪಡಿಸಿ ನಮ್ಮ ತುಳುವ ಸಂಸ್ಕೃತಿಯನ್ನು ನಾಶ ಮಾಡಬಹುದು. ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕಾದರೆ ಅವರಿಗೆ ಕರ ನಿರಾಕರಿಸುವುದೇ ಉಚಿತ ಪ್ರಭು. ಹಿರಿಯರು ಪ್ರಾಜ್ಞರಾಗಿ ನಮ್ಮ ನಾಡಿನ ಭವಿತವ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿದ್ದೀರಿ. ಇದನ್ನು ಯೋಚಿಸಬೇಕಾದ್ರೆ ವೆಂಕಟಯ್ಯನವರೇ, ನಿಮ್ಮ ಅಭಿಪ್ರಾಯವೇನು? ಪ್ರಭುವೇ, ಪೋರ್ಚುಗೀಸರಿಗೆ ಕಪ್ಪ ನೀಡಬೇಕೇ ಬೇಡವೇ ಎಂದು ಕೇಳುತ್ತಿದ್ದೀರಿ. ಕಪ್ಪ ನೀಡದಿದ್ದರೆ ಅವರನ್ನು ಎದುರು ಹಾಕಿಕೊಳ್ಳಬೇಕಾಗುತ್ತದೆ. ಅವರು ಆಧುನಿಕ ಶಸ್ತ್ರಾಸ್ತ್ರವನ್ನು ಹೊಂದಿದ್ದಾರೆ. ಅವರನ್ನು ಎದುರಿಸುವಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ. ಹಾಗಾಗಿ ಅವರು ಕೇಳಿದ ಕಪ್ಪವನ್ನು ನೀಡಿ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವುದೇ ಉತ್ತಮ ಎಂದು ನನ್ನ ಅಭಿಪ್ರಾಯ. ಪೋರ್ಚುಗೀಸರೊಡನೆ ನಿರಂತರ ಹೋರಾಡಿ ಮಗ್ಗಲು ಮುಳ್ಳಾಗಿ ಕಾಡಿದವರು ನಮ್ಮ ಅತ್ತೆ ಹಿರಿಯಬ್ಬಕ್ಕ ರಾಣಿಯವರು. ಅವರ ಮಗಳು ನನ್ನ ಸಹಧರ್ಮಿಣಿ ಕಿರಿಯಬ್ಬಕ್ಕನೆಂದೇ ಕರೆಸಿಕೊಳ್ಳುವ ಅಬ್ಬಕ್ಕನ ಅಭಿಪ್ರಾಯವೇನೆಂದು ಕೇಳಿ ಆಮೇಲೆ ಮುಂದೆ ನಿರ್ಣಯ ತೆಗೆದುಕೊಳ್ಳುವುದು ಸೂಕ್ತ ಎನಿಸುತ್ತದೆ. ಯಾರಲ್ಲಿ ಅಬ್ಬಕ್ಕನನ್ನು ಆಸ್ಥಾನಕ್ಕೆ ಬರಲು ಹೇಳಿ. ಅರಸನಿ ಪರಿಯ ನರಿದು ರಾಣಿಯು ಬರುತ್ತ ಲಕ್ಷಣ ಪದಕ್ಕೆ ವಂದಿಸಿ ಸಭೆಯಲ್ಲಿ ಪೋರ್ಚುಗೀಸರಿಗೆ ಕಪ್ಪ ನೀಡಬೇಕೆ, ನಿರಾಕರಿಸಬೇಕೆ ಎಂದು ಚರ್ಚಿಸುತ್ತಾ ಇದ್ದೀರಿ. ಇಂಥ ಸಮಯದಲ್ಲಿ ನಿಮ್ಮ ಸಾಧನೆಯಾದ ನನ್ನ ಅಭಿಪ್ರಾಯವನ್ನು ಕೇಳಬಹುದೇ? ಹೇಳು ಅಬ್ಬಕ್ಕ. ದೊರೆಯೇ, ತರವಲ್ಲ ಸ್ವಾಭಿಮಾನವ ಬದಿಗೊತ್ತಿ ತರವಲ್ಲ ಸ್ವಾಭಿಮಾನವ ಬದಿಗೊತ್ತಿ ತರವಲ್ಲ 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 ಸ್ವಾಭಿಮಾನವ ಬದಿಗೊತ್ತಿ ಪರಕೀಯರಿಗೆ ಕೈ ಮುಗಿಯುವ ಯುಕ್ತಿ ಪರಕೀಯರಿಗೆ ಪರಕೀಯರಿಗೆ ಕೈ ಮುಗಿಯುವ ಯುಕ್ತಿ ಓ ಸರಿಯಲ್ಲ ಕಪ್ಪವ ಕೊಡುವುದು ಸಲ್ಲ ಸರಿಯಲ್ಲ 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 ಕಪ್ಪವ ಕೊಡುವುದು ಸಲ್ಲ ದುರಗಾಗಿ ಬಂದರೆ ನೋಡುವ ಎಲ್ಲ ದುರಗಾಗಿ 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 ಬಂದರೆ ನೋಡುವ ಎಲ್ಲ ದುರಗಾಗಿ ಬಂದರೆ ನೋಡುವ ಎಲ್ಲ
ಬಂದಿದ್ದಾರೆ. ಕಪ್ಪ ನೀಡಬೇಕೇ ನಿರಾಕರಿಸಬೇಕೇ ಎಂದು ಕೇಳುತ್ತಾ ಇದ್ದೀರಿ. ಇದು ನಾವು ಹುಟ್ಟಿ ಬೆಳೆದ ನಾಡು. ಇಲ್ಲಿ ನಮ್ಮ ಅಧಿಕಾರ ಇರಬೇಕೆ ಹೊರತು ಪರಕೀಯರದ್ದಲ್ಲ. ಒಬ್ಬ ವ್ಯಕ್ತಿ ಪ್ರಬಲನಾಗಿದ್ದಾನೆ ಎಂಬ ಕಾರಣಕ್ಕೆ ಆತನಿಗೆ ಶರಣಾಗುವುದು ವೀರತನದ ಲಕ್ಷಣವಲ್ಲ. ಹಾಗೆ ಹೇಡಿಗಳ ಹಾಗೆ ಬದುಕುವುದಕ್ಕಿಂತ ಸಾಯುವುದೇ ಒಳಿತು. ಆದುದರಿಂದ ನನ್ನದು ಒಂದೇ ಅಭಿಪ್ರಾಯ, ಯಾವುದೇ ಕಾರಣಕ್ಕೂ ಪೋರ್ಚುಗೀಸರಿಗೆ ಕರೆ ನೀಡಬಾರದು. ಅಬ್ಬಕ್ಕ, ನಿನ್ನ ಮಾತಿನಲ್ಲಿ ಆದರ್ಶವಿದೆ, ರಾಷ್ಟ್ರಾಭಿಮಾನವಿದೆ ಮತ್ತು ಸ್ವಾಭಿಮಾನವಿದೆ. ಪೋರ್ಚುಗೀಸರನ್ನು ಎದುರು ಹಾಕಿಕೊಂಡ ನಿನ್ನ ತಾಯಿ ಹಿರಿಯ ಅಬ್ಬಕ್ಕ ರಾಣಿಯವರ ಕಥೆಯನ್ನು ನಾವು ಕೇಳಿದ್ದೇವೆ. ಸದಾ ಆತಂಕದಲ್ಲೇ ಜೀವನ ಸಾಗಿಸಬೇಕಾಗುತ್ತದೆ. ಯಾವುದೇ ಆಧುನಿಕ ಶಸ್ತ್ರಗಳನ್ನು ಹೊಂದಿರದ ನಾವು ಅವರನ್ನು ಎದುರು ಹಾಕಿಕೊಂಡರೆ ಬಂಡೆಗೆ ತಲೆಯನ್ನು ಚಚ್ಚಿಕೊಂಡಂತೆ ಅಲ್ಲವೇ? ನನ್ನ ತಾಯಿ ಪೋರ್ಚುಗೀಸರಿಗೆ ಕೆಲವೊಂದು ಬಾರಿ ಸೋತರೂ ಶರಣಾಗಲಿಲ್ಲ. ಸದಾ ಅವರನ್ನು ವಿರೋಧಿಸಿಯೇ ಬದುಕು ಸವೆಸಿದಳು. ಇರುವಂತ ಸೈನಿಕರಿಗೆ ದೇಶಾಭಿಮಾನದ ಕಿಚ್ಚು ಹೊತ್ತಿಸಿದಳು. 1555ರಲ್ಲಿ ಜನರೆಲ್ಲ ಪೆಕ್ಸೆಟೋನನ್ನು ಹತ್ಯೆಗೈದರೆ 1568ರಲ್ಲಿ ಪೋರ್ಚುಗೀಸ್ ದಂಡನಾಯಕ ಮೆಸ್ಕರ್ನನ್ನು ಉಳ್ಳಾಲದ ಬೀದಿಯಲ್ಲಿ ಗೆರಿಲ್ಲಾ ಯುದ್ಧ ತಂತ್ರದ ಮೂಲಕ ಹತ್ಯೆಗೈದಳು ನನ್ನ ತಾಯಿ. 1570ರಲ್ಲಿ ಮತ್ತೊಮ್ಮೆ ಮಂಗಳೂರು ಕೋಟೆಯನ್ನು ವಶಪಡಿಸಿಕೊಳ್ಳುವ ಮೂಲಕ ಪೋರ್ಚುಗೀಸರನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದಳು. ಆದರೆ ನಮ್ಮವರೇ ಕೆಲವರ ಕುಟಿಲತನದಿಂದ ಸೋಲಬೇಕಾಯಿತು ಅಷ್ಟೇ. ನಮ್ಮೆಲ್ಲ ರಾಜರನ್ನು ಎದುರು ಹಾಕಿಕೊಂಡು ಅವರನ್ನು ಸೋಲಿಸಿದರೆ ಜಯ ನಮ್ಮನೇ ಆಗುತ್ತದೆ. ಸರಿ, ನೀನೇ ನಿನ್ನ ತಾಯಿಗೆ ತಕ್ಕ ಮಗಳಂತೆ ನಿನ್ನ ಅಭಿಪ್ರಾಯ ತಿಳಿಸಿದ್ದೀರಿ. ನನಗೂ ಪೋರ್ಚುಗೀಸರಿಗೆ ಕರೆ ನೀಡುವುದು ಒಪ್ಪಿತವಲ್ಲ. ಆದರೆ ನಾವು ಒಮ್ಮೆ ನಿರಾಕರಿಸಿದವು ಎಂದಾದರೆ ಅದನ್ನು ಎದುರಿಸಲು ಸಹ ಸಿದ್ಧರಿರಬೇಕು. ಇದರ ಬಗ್ಗೆ ಇನ್ನಷ್ಟು ಜನಾಭಿಪ್ರಾಯ ಸಂಗ್ರಹಿಸಿ ನಾಳೆ ಮತ್ತೆ ಸಭೆ ಸೇರಿ ನಿರ್ಣಯಿಸುವ. ಎಲ್ಲರಿಗೂ ಒಳಿತಾಗಲಿ. ಮಂಗಳೂರಿನ ಅರಸು ವೀರ ನರಸಿಂಹ ಲಕ್ಷ್ಮಪ್ಪ ಬಂಗರಸರಾಳಿಯ ಕಾಮರಾಯನೆಂದರೆ ನಾನೇ. ನಮ್ಮದು ಅಳಿಯ ಕಟ್ಟಾದ ಕಾರಣ ಮಾವನ ಮಕ್ಕಳಿಗೆ ಇಲ್ಲಿನ ಅಧಿಕಾರ ದೊರೆಯದು. ಬದಲಿಗೆ ಅಳಿಯನಾದ ನನಗೆ ಪಟ್ಟ ಸಿಗುವುದು ವಾಡಿಕೆ. ಆ ಪ್ರಕಾರ ನೋಡುವುದಾದರೆ ನಾನೀಗ ಯುವರಾಜ. ನಿನ್ನ ಮಾವ ಯಾವುದು ಗಹನವಾದ ವಿಷಯದ ಕುರಿತು ಚರ್ಚಿಸಲು ಸಭೆ ಕರೆದಿದ್ದರು. ಆದರೆ ನಾನು ಹೊರ ಸಂಚಾರದಲ್ಲಿ ಇದ್ದ ಕಾರಣ ಹೋಗಲು ಆಗಲಿಲ್ಲ. ಆದರೆ ನನ್ನ ಗೆಳೆಯ ಮಂಗುಲಿರಾಯನನ್ನು ಕಳುಹಿಸಿದ್ದೆ. ಓ ಗೆಳೆಯ, ನಿನ್ನೆ ರಾಜ್ಯಸಭೆಯಲ್ಲಿ ಏನಾಯ್ತು ಹೇಳು. ಏನಂತ ಹೇಳಲು ಗೆಳೆಯ? ಏನ ಮೇಳಲಿ ಮಿತ್ರ ಮಾವನ ಪರಿಯ ಏನ ಮೇಳಲಿ ಮಿತ್ರ ಏನ ಮೇಳಲಿ ಮಿತ್ರ ಏನ ಮೇಳಲಿ ಮಿತ್ರ ಮಾವನ ಪರಿಯ
ಅಳಿಯ. ಅಳಿಯ ಕಟ್ಟಿನ ಪ್ರಕಾರ ಮಾವನ ನಂತರ ಆತನ ಸೋದರಳಿಯನಿಗೆ ಪಟ್ಟ ಸಿಗುವುದು. ರಾಜ್ಯದ ತಾನೇ ಅಧಿಕಾರ ಸಿಗುವುದಲ್ಲ, ಹೋಗುತ್ತೆ, ಎಲ್ಲ ಹೋಗುತ್ತೆ. ಅದು ಹೇಗೆ ಹೋಗುತ್ತೆ? ಸ್ವಲ್ಪ ಬಿಡಿಸಿ ಹೇಳೋ. ಅದೇ ನಮ್ಮದರೆ ಲಕ್ಕಿಯಪ್ಪ ಬಂಗಡಿಯವರು. ಅದು ಲಕ್ಕಿಯಪ್ಪ ಬಂಗಡಿ ಅಲ್ಲ, ಲಕ್ಷ್ಮಪ್ಪ ಬಂಗರಸರು. ಹಾಗಾದವರು ಪೋರ್ಚುಗೀಸರು ಕರ ನೀಡಲು ತಿಳಿಸಿದ್ದಾರೆ, ತಪ್ಪಿದ್ದಾರೆ ದಾಳಿ ಮಾಡುವುದಾಗಿ ತಿಳಿಸಿದ್ದಾರೆ. ಏನು ಮಾಡುವುದನ್ನು ಸಭೆಯಲ್ಲಿ ಕೇಳಿದರು. ಸಭೆಯಲ್ಲಿ ಏನು ತೀರ್ಮಾನವಾಯಿತು? ಕೆಲವರು ಕರ ನೀಡುವುದು ಬೇಡ ಎಂದರು. ಇನ್ನು ಕೆಲವರು ಕರ ನೀಡಿ ಸಂಧಾನ ಮಾಡಿಕೊಳ್ಳುವುದು ಉತ್ತಮ. ಪೋರ್ಚುಗೀಸರನ್ನು ಎದುರಷ್ಟು ನಮ್ಮ ಬಳಿ ಸೈನ್ಯ ಬಲ ಇಲ್ಲ ಎಂದರು. ಆಗ ಮಾವ ಕರ ನೀಡಲು ಒಪ್ಪಿರಬೇಕು ಅಲ್ಲವೇ? ಮಾವ ಸ್ವಲ್ಪ ಮೆತ್ತಗಾದರು. ಕೊನೆಯಲ್ಲಿ ನಿಮ್ಮ ಅತ್ತೆ ಅಭಿಪ್ರಾಯ ಕೇಳಿದರು. ನಿಮ್ಮ ಅತ್ತೆ ವೀರಾವೇಶದಿಂದ ಇದು ದೇಶಾಭಿಮಾನ ಸ್ವಾಭಿಮಾನ ಪ್ರಶ್ನೆ, ಹಾಗೆ ಹೀಗೆ ಎಂದಲ್ಲ ಅರಸರ ತಲೆ ತಿರುಗಿಸಿದರು. ಏನು? ನಮ್ಮ ಮಾವ ಹೆಂಡತಿಯ ಮಾತಿಗೆ ಕಟ್ಟು ಬಿದ್ದು ಕರ ನಿರಾಕರಣೆ ಮಾಡಿದರೆ ಹಾಗೆ ಮಾಡುವ ಎಲ್ಲಾ ಸಾಧ್ಯತೆವಿದೆ. ಆಗ ಪೋರ್ಚುಗೀಸರ ಫಿರಂಗಿ ದಾಳಿಗೆ ತುತ್ತಾಗಿ ನಾವು ಸಾಯುತ್ತೇವೆ ಅಷ್ಟೇ. ನಿನಗೆ ಮದುವೆ ಇಲ್ಲ, ಮಕ್ಕಳು ಇಲ್ಲ, ರಾಜ್ಯವೂ ಇಲ್ಲ, ಒಬ್ಬರೇನಾಗಿ ಸಾಯ್ತೀಯ ಅಷ್ಟೇ. ಅವಳಿಗೆ ನಮ್ಮ ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಲು ಅಧಿಕಾರ ನೀಡಿದವರು ಯಾರು? ಹೆಂಗಸಾದವಳು ಅಡುಗೆ ಮನೆಯಲ್ಲಿ ಮಕ್ಕಳಿಗೆ ಬೇಕಾದ ಲಾಲನೆ ಪಾಲನೆ ಮಾಡಿಕೊಂಡಿರಬೇಕು. ಅದು ಬಿಟ್ಟು ದೇಶಾಭಿಮಾನ ಸ್ವಾಭಿಮಾನ ಎಂದು ಹಠ ಮಾಡಿದರೆ ನಾವು ಸರ್ವನಾಶ ಆಗುತ್ತೇವೆ. ಅದು ಹೇಗೆ ಮಾವ ಹೆಂಡತಿಯ ಮಾತು ಕೇಳುತ್ತಾನೋ ನಾನು ನೋಡುತ್ತೇನೆ. ನಡೆಯಗಲೇ ಆಸ್ಥಾನಕ್ಕೆ ತೆರಳುವ. ಬರುತ್ತಿರುವ ಕಾಮರಾಯನ ಗಂಡು ಲಕ್ಷ್ಮಪ್ಪ, ಬರುತ್ತಿರುವ ಕಾಮರಾಯನ ಗಂಡು ಲಕ್ಷ್ಮಪ್ಪ, ಬರಲೇನು ಕಾರಣವದಿನನು, ಬರಲೇನು ಕಾರಣವದಿನನು. ಚರಣ ಕೆರಗುತ್ತ ತನ್ನ ಮನದಂತರಂಗವನು, ಚರಣ ಕೆರಗುತ್ತ ತನ್ನ ಮನದಂತರಂಗವನು. ಅರುವಿರನು ಮಾವನೊಳಗಾಗ ಹೊರಟಾಗಲಿ ಎದ್ದೇಳು. ಏನು ಇಷ್ಟು ಅವಸರದಲ್ಲಿ ಬಂದ? ಕಾರಣವೇನು? ತುಂಬಾ ಆತಂಕದಲ್ಲಿರುವಂತೆ ಕಾಣುತ್ತಿ. ಈತನಾರು? ಈತ ನನ್ನ ಗೆಳೆಯ ಮಂಗುಲಿರಾಯ. ಮಾವ ಯಾಕೆ ಹೀಗೆ ಮಾಡಿದೆ? ಯಾತಕ್ಕೆ ಗೀತೆರ ಕೈದೆ ಮಾವಯ್ಯ, ಯಾತಕ್ಕೆ ಗೀತೆರ ಕೈದೆ ಮಾವಯ್ಯ. ಖ್ಯಾತಿಗೆ ಲೋಕಾಯ್ತು ಮಾಡ್ಬೋದೇನಯ್ಯ, ಖ್ಯಾತಿಗೆ ಲೋಕಾಯ್ತು, ಖ್ಯಾತಿಗೆ ಲೋಕಾಯ್ತು ಮಾಡ್ಬೋದೇನಯ್ಯ. ಹಿಂದಾಗಿರ್ತದೆ ಹಿಂದಾಗಿರ್ತದೆ ಹಿಂದಾಗಿರ್ತದೆ. ನೀತಿಯಿಂದಲೇ ಕೇಳ್ದ ಪೋರ್ಚುಗೀಸರಿಗೆ, ನೀತಿಯಿಂದಲೇ ಕೇಳ್ದ ಪೋರ್ಚುಗೀಸರಿಗೆ. ಇದರ ಮುಖಭಂಗ ಮಾಡ್ಬರೆಗೆ, ಇದರ ಮುಖಭಂಗ ಮಾಡ್ಬರೆ ಹೇಗೆ. ಇದೇನು ಮಾವ ಇದು? ಪೋರ್ಚುಗೀಸರು ಸಮುದ್ರ ವ್ಯಾಪಾರಕ್ಕಾಗಿ ಕಪ್ಪ ಕೇಳಿದರೆ ನೀನು ನಿರಾಕರಿಸಿದೆ ಅಂತೆ. ಯಾಕೆ? ಮೊದಲಿನಿಂದಲೂ ನಮ್ಮವರು ಕಪ್ಪ ನೀಡುತ್ತಾ ಅವರೊಂದಿಗೆ ವ್ಯಾಪಾರ ಮಾಡಿಕೊಂಡು ಬರುತ್ತಿದ್ದಾರೆ. ಇದರಲ್ಲಿ ನಮಗೆ ಸಾಕಷ್ಟು ಲಾಭ ಇರುವಾಗ ಕಪ್ಪ ನಿರಾಕರಿಸಿ ನಮ್ಮ ತಲೆಯ ಮೇಲೆ ನಾವೇ ಕಲ್ಲು ಚಪ್ಪಟೆ ಎಳೆದುಕೊಳ್ಳೋ ಸಾಹಸ ಬೇಕೆ? ನೀತಿ ಏನೋ ಮಾವ ಇದು? ಓ ಕಾಮರಾಯ, ರಾಜಧರ್ಮಕ್ಕೆ ಸರಿಯಾದ ನಿರ್ಣಯವೇ ತೆಗೆದುಕೊಂಡಿದ್ದೇನೆ. ನನಗೂ ಪೋರ್ಚುಗೀಸರು ಪ್ರಬಲರು ಎಂಬುದು ಗೊತ್ತು. ಈಗ ಅವರು ಸಮುದ್ರ ಮಾರ್ಗವಾಗಿ ವ್ಯಾಪಾರ ನಡೆಸಲು ಕರ ಕೇಳುತ್ತಿದ್ದಾರೆ. ಇದನ್ನು ಹೀಗೆ ಇಲ್ಲಿಗೆ ಬಿಟ್ಟರೆ ನಮ್ಮ ಆಂತರಿಕ ಆಡಳಿತದಲ್ಲೂ ಪಾಲು ಕೇಳಬಹುದು. ಹಾಗಾಗಿ
ಪುರಜನರ ಅಪೇಕ್ಷೆ ಮತ್ತು ಮಡದಿಯ ಪಕ್ಕದ ಸಲಹೆಯಂತೆ ಕರ ನಿರಾಕರಿಸುವ ನಿರ್ಣಯ ತೆಗೆದುಕೊಂಡೆ. ಅತ್ತೆಗೆ ತೊಟ್ಟಿಲ ತೂಗಲು ಹೇಳು. ಪುಟ್ಟ ಮಕ್ಕಳ ತೊಟ್ಟಿಲೋಳು ತಾಗಿನ ನಗಂ. ಪುಟ್ಟ ಮಕ್ಕಳ ತೊಟ್ಟಿಲೋಳು ಇಟ್ಟು ಜೋಗುಳ ಹಾಡಿಕರಗಳ ಇಟ್ಟು ಜೋಗುಳ ಹಾಡಿಕರಗಳ ದೀಪ್ತೋ ದಿನಗದೈ ತಟ್ಟಿ ಮಲಗಿಪ ಹೆಂಗಸರಿಗೆ ಕಷ್ಟಯಾಗೆ ತಟ್ಟಿ ಮಲಗಿಪ ಹೆಂಗಸರಿಗೆ ಕಷ್ಟಯಾಗೆ ತಟ್ಟಿ ಮಲಗಿಪ ಹೆಂಗಸರಿಗೆ ಕಷ್ಟಯಾಗೆ ತೊಟ್ಟಿಲು ತೂಗಿ ಮಕ್ಕಳ ಲಾಲನೆ ಪಾಲನೆ ಮಾಡಿಕೊಂಡಿರುವವರು ಆಡಳಿತದಲ್ಲಿ ಕೈ ಹಾಕಿದರೆ ಇಂತಹ ಅವಾಂತರಗಳು ಉಂಟಾಗುತ್ತವೆ. ನಾನು ಮುಂದೆ ಈ ರಾಜ್ಯಕ್ಕೆ ಅರಸನಾಗುವವ. ನನ್ನ ಅಭಿಪ್ರಾಯ ಕೇಳುವುದು ಬಿಟ್ಟು ಮಡದಿಯ ಕೈಗೊಂಬೆಯಂತೆ ವರ್ತಿಸುವುದು ಗಂಡಸಾದ ನಿನಗೆ ಶೋಭೆ ಅಲ್ಲ ಮಾವ. ನೀನು ಒಬ್ಬ ಗಂಡಸಿದ್ದಿ ವೀರನಿತ್ಯ ಅಂತ ಈ ನಿರ್ಣಯ ತೆಗೆದುಕೊಂಡೆ. ಮುಂದಿನ ಅರಸನಾಗುವ ಅಂತಿ, ಆದರೆ ಯಾವುದೇ ರಾಜತ್ವದ ಲಕ್ಷಣ ನಿನ್ನ ಮಾತಿನಲ್ಲಿ ಕಾಣುತ್ತಿಲ್ಲ. ನಿನ್ನಂತ ಹೇಳಿಕೆ ಯಾವ ಧೈರ್ಯದ ಮೇಲೆ ಅರಸೊತ್ತಿಗೆ ನೀಡುವುದು? ಮಾವ, ಗಂಡಸಾದವನಿಗೆ ಕೇವಲ ವೀರತ್ವ ಇದ್ದರೆ ಸಾಲದು, ಸ್ವಲ್ಪ ರಾಜನೀತಿಯು ಗೊತ್ತಿರಬೇಕು. ನಮಗಿಂತ ದುರ್ಬಲರೊಂದಿಗೆ ಹೇಗೆ ವ್ಯವಹರಿಸಬೇಕು, ಪ್ರಬಲರೊಂದಿಗೆ ಹೇಗೆ ವ್ಯವಹರಿಸಬೇಕು ಎಂಬ ಸಾಮಾನ್ಯ ಜ್ಞಾನ ಇರಬೇಕು. ಯಾರೊಂದಿಗೆ ಸಂಧಾನ, ಯಾರೊಂದಿಗೆ ಕಾಳಗ ಮಾಡಬೇಕು ಎಂಬ ಅರಿವು ಇರಬೇಕು. ಆದರೆ ನೀನು ಹೆಂಡತಿಯ ಮಾತು ಕೇಳಿ ನಿರ್ಧಾರ ಕೈಗೊಳ್ಳುತ್ತಿ. ಸುಮ್ಮನೆ ಪೋರ್ಚುಗೀಸರಿಗೆ ಕರ ನೀಡಲು ಒಪ್ಪಿಕೊಂಡು ಪ್ರಭುತ್ವವನ್ನು ಉಳಿಸಿಕೊಳ್ಳು. ಇಲ್ಲವೆಂದರೆ ಪೋರ್ಚುಗೀಸರ ಫಿರಂಗಿ ದಾಳಿಗೆ ಬಲಿಯಾಗಬೇಕಾಗುತ್ತೆ, ನೆನಪಿರಲಿ. ನಿಮ್ಮ ಮಾತು ಆತನಿಗೆ ಅರ್ಥವಾಗುತ್ತಿಲ್ಲ. ನಾನೊಮ್ಮೆ ಪ್ರಯತ್ನಿಸಲೇ? ಹಾಗೆ ನೀನೇ ಪ್ರಯತ್ನಿಸು. ಓ ಕಾಮರಾಯ, ಮಕ್ಕಳಾಟಿಕೆ ಬೇಡ ಎಲೆ ಕಾಮರಾಯ. ಮಕ್ಕಳಾಟಿಕೆ ಬೇಡ, ಮಕ್ಕಳಾಟಿಕೆ ಬೇಡ, ಮಕ್ಕಳಾಟಿಕೆ ಬೇಡ ಎಲೆ ಕಾಮರಾಯ. ಮಕ್ಕಳಾಟಿಕೆ ಬೇಡ, ಮಕ್ಕಳಾಟಿಕೆ ಬೇಡ ಎಲೆ ಕಾಮರಾಯ. ಮಕ್ಕಳಾಟಿಕೆಗೆ ಮೀಸಲಲ್ಲ ಈ ಹೃದಯ. ಮಕ್ಕಳಾಟಿಕೆಗೆ ಮಕ್ಕಳಾಟಿಕೆಗೆ ಮೀಸಲಲ್ಲ ಈ ಹೃದಯ. ಉಕ್ಕುವ ದೇಶಾಭಿಮಾನದ ಘನತೆ, ಉಕ್ಕುವ ದೇಶಾಭಿಮಾನದ ಘನತೆ. ಚಿಕ್ಕವಗರಿಯದು ಏಗಿಂತ ನಡತೆ, ಚಿಕ್ಕವಗರಿಯದು ಚಿಕ್ಕವಗರಿಯದು ಏಗಿಂತ ನಡತೆ. ಉಕ್ಕುವ
ಹರದ ಗಲತೆ ಚಿಕ್ಕ ಮಗರಿಯದು ಹೇಗಿದ್ದ ನಡತೆ ಚಿಕ್ಕ ಮಗರಿಯದು ಹೇಗಿದ್ದ ನಡತೆ ಚಿಕ್ಕಬಗರಿಯದು ಏಕಿತ ನಡದೆ ಏನೋ ನೀನು ಹೇಳಿದ್ದು ಹೆಣ್ಣು ಮಕ್ಕಳು ಮಕ್ಕಳನ್ನು ಹಡೆಯಲು ಲಾಲನೆ ಪಾಲನೆ ಮಾಡಲು ಅಂತಾನ. ಹೆಣ್ಣು ಮಕ್ಕಳು ರಾಜ್ಯ ಕಟ್ಟಿ ಆಳಿದ ಎಷ್ಟು ಉದಾಹರಣೆಗಳಿಲ್ಲ. ನನ್ನ ತಾಯಿ ಹಿರಿಯಪ್ಪಕ ರಾಣಿ ಜನಮೆಚ್ಚುವಂತೆ ರಾಜ್ಯಭಾರ ಮಾಡಿಲ್ಲವೇ? ಗೇರು ಸೊಪ್ಪೆ ರಾಣಿ ಚೆನ್ನಬೈರಾದೇವಿ 54 ವರ್ಷಗಳ ಕಾಲ ರಾಜ್ಯಭಾರ ಮಾಡಿಲ್ಲವೇ? ಇನ್ನು ನೀನು ಒಬ್ಬ ಗಂಡಸು ಅಂತಿ ಮಕ್ಕಳ ತರ ಮಾತನಾಡುತ್ತೀಯಲ್ಲ. ವೀರನಾದವನಿಗೆ ದೇಶಾಭಿಮಾನ ಸ್ವಾಭಿಮಾನ ಇರಬೇಕು. ನೀನು ಮಕ್ಕಳ ತರ ಮಾತನಾಡುವುದನ್ನು ನೋಡಿದರೆ ನೀನೊಬ್ಬ ಷಂಡನೇ ಇರಬೇಕು. ನಿಮ್ಮ ತಾಯಿಗೆ ಪೋರ್ಚುಗೀಸರು ಏನು ಮಾಡಿದರು ಎಂದು ನಿಮಗೆ ತಿಳಿದಿಲ್ಲವೇ? ಯುದ್ಧದಲ್ಲಿ ಸೋತ ನಿಮ್ಮ ತಾಯಿ ಎಲ್ಲೂ ಅಡಗಿಕೊಳ್ಳಲು ಜಾಗವಿಲ್ಲದೆ ಮಸೀದಿಯಲ್ಲಿ ಅಡಗಿಕೊಂಡರಂತೆ. ಕೊನೆಗೆ ಕೊರಗಿ ಕೊರಗಿ ಸತ್ತರಂತೆ. ನಮಗೂ ಕೂಡ ಅದೇ ಗತಿಯಾಗುತ್ತೆ, ಎಚ್ಚರ. ನನ್ನ ತಾಯಿ ಪೋರ್ಚುಗೀಸರಿಗೆ ಕೆಲವೊಂದು ಬಾರಿ ಸೋತರು ಶರಣಾಗಲಿಲ್ಲ. ಮಸೀದಿಯಲ್ಲಿ ಅಡಗಿಕೊಂಡೆ ಯುದ್ಧ ಗೆದ್ದ ಉತ್ಸಾಹದಲ್ಲಿ ಪೋರ್ಚುಗೀಸ್ ದಂಡನಾಯಕ ಮೆಸ್ಕನ್ನ ಮೇಲೆ ಗಿರ್ಲಾ ಯುದ್ಧ ತಂತ್ರ ಹೂಡಿ ಅವನನ್ನು ಹತ್ಯೆಗೈದಳು ನನ್ನ ತಾಯಿ. ಆದರೆ ನಿಮ್ಮವರೇ ಕೆಲವರ ಕುಟಿಲತನದಿಂದ ಸೋಲಬೇಕಾಯಿತು ಅಷ್ಟೇ. ಈಗಲೂ ಪೋರ್ಚುಗೀಸರನ್ನು ಎದುರು ಹಾಕಿಕೊಂಡರೆ ನಿಮ್ಮ ತಾಯಿಗಾದ ಗತಿಯೇ ನಮಗಾಗುವುದು. ಮಾವನ ನಂತರ ನನಗೆ ಇಲ್ಲಿನ ರಾಜನಾಗುವ ಆಸೆ ಇದೆ. ನಿಮಗೆ ರಾಜ್ಯ ಆಡಳಿತದಲ್ಲಿ ಅಷ್ಟೊಂದು ಆಸಕ್ತಿ ಇದ್ದರೆ ನಿಮ್ಮದೇ ರಾಜ್ಯವಾದ ಉಳ್ಳಾಲಕ್ಕೆ ಹೋಗಿ ಆಡಳಿತ ಮಾಡಿ. ಮಂಗಳಾಪುರದ ಆಡಳಿತವನ್ನು ನಾವು ನೋಡಿಕೊಳ್ಳುತ್ತೇವೆ. ಹೋಗಿ, ಉಳ್ಳಾಲಕ್ಕೆ ಹೋಗಿ. ಅರರೆ ಕೋಮರಾಯ ಸತಿಯ ಕೈಗಿನದೆ ಅರರೆ ಕೋಮರಾಯ ಸತಿಯ ಜರಿದು ಮಾತನಾಡುತ್ತಿರುವ ಪರಿಯುವುದರಿಯದಲ್ಲ ಬೇಡ ಸರಿದು ಹೋಗದೆ. ನಿಲ್ಲಿಸು ಕಾಮರಾಯ. ಅಳಿಯ ಎಂಬ ಸೊಲಗೆಯಿಂದ ಮಾತನಾಡಲು ಅವಕಾಶ ಕಲ್ಪಿಸಿದರೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತೀಯಲ್ಲ. ಹೆಣ್ಣಾದ ಅಬ್ಬಕ್ಕನಿಗೆ ಇದೆಷ್ಟು ಗರ್ವ ಇಲ್ಲದೆ ಹೋಯಿತೆ ನಿನಗೆ. ಇಲ್ಲಿನ ಆಡಳಿತ ಬೇಕಂತಿದ್ದರೆ ವೀರನಂತರ ವರ್ತಿಸು. ಸದ್ಯಕ್ಕೆ ಇಲ್ಲಿಂದ ಆಚೆ ಹೋಗು. ಮಾವ, ಪತ್ನಿಯ ಮೋಹನ ಪಾಶಕ್ಕೆ ಒಳಗಾದ ನಿನಗೆ ನನ್ನ ಮಾತು ರುಚಿಸುತ್ತಿಲ್ಲ. ನಿಮಗೆ ಸರಿಯಾದ ಬುದ್ಧಿ ಕಲಿಸದಿದ್ದರೆ ನಾನು ಕಾಮರಾಯನೇ ಅಲ್ಲ. ನಿಮಗೆ ಮದ್ದರಿಯದೆ ಬಿಡೇನು, ಎಚ್ಚರ. ಪಟ್ಟದ ರಸಿಯೇ ಮೌನವಾಂತೆಯ ಪಟ್ಟದ ರಸಿಯೇ ಮೌನವಾಂತೆಯ ಕೊಟ್ಟ ಮಾತದು ನೋವು ತಂದಿದೆ. ಎಷ್ಟರಗೂ ಸರಿಯಲ್ಲ ಬಿಡು ಬಿಡು ದಿಟ್ಟಳಾಗಿ. ಎಷ್ಟರಗೂ ಸರಿಯಲ್ಲ ಬಿಡು ಬಿಡು ದಿಟ್ಟಳಾಗಿ. ಅಪ್ಪಕ್ಕ, ಕಾಮರಾಯ ಆಡಿದ ಮಾತುಗಳು ನಿನ್ನ ಮನಸ್ಸಿಗೆ ನೋವುಂಟು ಮಾಡಿದೆ ಎಂಬುದು ಬಲ್ಲೆ. ಹೆಣ್ಣನ್ನು ಕ್ಷಮೆಯ ಧರಿತ್ರಿ ಎಂದು ಕರೆಯುತ್ತಾರೆ. ಅವಿವೇಕಿಯಾದ ಆತನನ್ನು ಕ್ಷಮಿಸು, ಮುಂದೆ ಎಲ್ಲ ಒಳಿತಾಗುತ್ತದೆ ಎಂದು ಭಾವಿಸೋಣ. ಹೋದರೆ ಇರೆನು ನಾ ಉಳ್ಳಾಲ ಕೈದೂತ ಸಾಗಿಡದ ಇರೆನು ನಾ ಉಳ್ಳಾಲ ಕೈದೂತ ಧರೆಯ ರಕ್ಷಣೆ ನೋಡಿಕೊಳ್ಳುವೆನು. ವರೆಸಿ ಸುತ ಸುತರನ್ನು ಕೂಡುತ್ತ ಹೊರಬ
ಮನಸ್ಸಿಗೆ ನೋವಾಗಲಿಲ್ಲ. ಆದರೆ ಆತನೊಂದು ಸತ್ಯವನ್ನು ಹೇಳಿದ್ದಾನೆ. ನೀನು ಉಳ್ಳಾಲದವಳು, ನಿನ್ನ ಆಡಳಿತವೇನಿದ್ದರೂ ಉಳ್ಳಾಲದಲ್ಲಿ ಎಂಬುದಾಗಿ. ಹಾಗಾಗಿ ಯೋಚಿಸುತ್ತಿದ್ದೇನೆ, ನಾನೇಕೆ ಉಳ್ಳಾಲಕ್ಕೆ ಹೋಗಬಾರದು? ನೀವು ಈ ಮಂಗಳಾಪುರದ ಆಡಳಿತವನ್ನು ನೋಡಿಕೊಂಡರೆ ನಾನು ಉಳ್ಳಾಲದ ಆಡಳಿತವನ್ನು ನೋಡಿಕೊಳ್ಳುತ್ತೇನೆ. ಹೊರಡಲು ಅಪ್ಪಣೆ ನೀಡಿ. ಯಾತಕ ಬಸರ ಮಾಡ್ಬೆ ಮಾನಿನಿ, ಯಾತಕ ಬಸರ ಮಾಡ್ಬೆ ಮಾನಿನಿ, ಮಾತು ಮಾತಿಗೂ ನೊಂದುಕೊಳ್ಳುವೆಯೋ, ಸೋತು ಕೊರಗದಿರೆಂದು ಪೇಳುವೆ ಪ್ರೀತನಾಗಿ, ಸೋತು ಕೊರಗದಿರೆಂದು ಪೇಳುವೆ ಪ್ರೀತನಾಗಿ, ಯಾತಕ ಬಸರ ಮಾಡ್ಬೆ ಮಾನಿನಿ. ಆತನೇನು ಮಾನಗೇಡಿ ಹೇಳಿದ್ದಾನೆಂದು ನೀನು ಉಳ್ಳಾಲಕ್ಕೆ ತೆರಳುವ ಕಠಿಣ ನಿರ್ಧಾರವೇಕೆ? ನಮ್ಮದು ಒಳೆಯ ಕಟ್ಟಾದರೂ ನಾನು ಈ ಮಂಗಳೂರು ನೋಡಿಕೊಳ್ಳಬೇಕಾದ್ದರಿಂದ ಉಳ್ಳಾಲಕ್ಕೆ ಬರಲಾರೆ. ಹಾಗಾಗಿ ಇಲ್ಲೇ ಕುಳಿತು ಉಳ್ಳಾಲದ ಬಗ್ಗೆ ಯೋಚಿಸೋಣ. ಪತಿಯೇ, ಪತಿಯ ನಿನ್ನಯ ಹಿತವ ಕಾಯುತ್ತ, ಪತಿಯ ನಿನ್ನಯ ಹಿತವ ಕಾಯುತ್ತ, ಜೊತೆ ಜೊತೆಗೆ ನಾನಿದ್ದು ಸಲಹುವೆ, ವ್ಯತಿಸಬೇಡೆಂದರು ಹೊರಟಳು ಪೃಥ್ವಿಯೆಡೆಗೆ. ಕೇವಲ ಕಾಮರಾಯ ಎಂದು ಹೇಳಿದೆ ಎನ್ನುವ ಒಂದೇ ಕಾರಣಕ್ಕೆ ನಾನು ಉಳ್ಳಾಲಕ್ಕೆ ಹೋಗುತ್ತಿಲ್ಲ. ಹಿಂದೊಮ್ಮೆ ನನ್ನ ತಾಯಿಗೆ ಮಾತು ಕೊಟ್ಟಿದ್ದೇನೆ, ಈ ಪೋರ್ಚುಗೀಸರನ್ನು ಸಂಪೂರ್ಣವಾಗಿ ಸೋಲಿಸುತ್ತೇನೆ ಎಂಬುದಾಗಿ. ಆ ಜವಾಬ್ದಾರಿ ನನ್ನ ಮೇಲೆ ಇದೆ. ಇನ್ನು ಉಳ್ಳಾಲವೇನು ದೂರದ ಊರಲ್ಲ, ನೇತ್ರಾವತಿ ದಾಟಿದರೆ ಸಿಗುವುದೇ ಉಳ್ಳಾಲ. ನಿಮಗೆ ನನ್ನನ್ನು ಮಕ್ಕಳನ್ನು ನೋಡಬೇಕೆಂದಾಗಲ್ಲ ಹೇಳಿ ಕಳುಹಿಸಿ, ಬಂದು ನೋಡುತ್ತೇವೆ. ಇಲ್ಲವೇ ನೀವೇ ಬನ್ನಿ. ಹಾಗೆ ಒಂದು ಮಾತು, ನನ್ನ ಸಲಹೆಗಾರನಾಗಿ ನಾರಾಯಣಪ್ಪನವರನ್ನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ. ಈಗ ಹೊರಡಲು ಅಪ್ಪಣೆ ನೀಡಿ. ಅಬ್ಬಕ್ಕ, ನಿನ್ನ ನಿರ್ಧಾರ ಅಚಲವಾದುದು ಎಂಬುದು ನಿನ್ನ ಮಾತಿನಿಂದಲೇ ತಿಳಿಯುತ್ತದೆ. ಹೋಗಿ ಬಾ, ಒಳಿತಾಗಲಿ. ಧನ್ಯೋಸ್ಮಿ. ಅತ್ತೆ ಮಾವನ ಕೂಡ ಅಪಮಾನ ಹೊಂದಿದರೆ ಎತ್ತಲಾಗದ ಕಾಮರಾಯ, ಮತ್ತೆ ಗೆಳೆಯನ ಕೂಡಿ ಬರಲಾಗ ಕೈ ತಟ್ಟಿ ಎತ್ತಿ ನಿಂದಿಸಿದ ದೌರ್ಬಲ್ಯ. ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚಲ್ಲಾಟ. ಮಾವನೆಂದು ಪರಿಯತ್ತರಾಗಿ ನಾನು ಒದ್ದಾಡುತ್ತಿದ್ದರೆ ನಿನ್ನದು ವ್ಯಂಗ್ಯವೇನು ಗೆಳೆಯ? ಹೋಗುವ ಆಚೆ. ಹಾಗೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಗಾಳಿಯಂತೆ ನಾನಿದ್ದೇನೆ, ನೀನು ಉಳಿದು ನಿನ್ನ ಅತ್ತೆ ಮಾವರನ್ನು ಬೂದಿ ಮಾಡು. ಹೋಗಯ್ಯ. ಏನೋ ಮಿತ್ರ ಅತ್ತೆ ಮಾವ ಜಾಣರಾಗುತ್ತ, ಏನೋ ಮಿತ್ರ ಅತ್ತೆ ಮಾವ ಜಾಣರಾಗುತ್ತ, ಮಾನಹಾನಿ ಕೈದರಲ್ಲೋ ತಾನೇ ಗದರುತ್ತ, ಮಾನಹಾನಿ ಕೈದರಲ್ಲೋ ತಾನೇ ಗದರುತ್ತ. ಹಾನಿ ಎನಿಸದೇನೋ ನಿನಗೆ ಜಾಣನಲ್ಲವೇ, ಹಾನಿ ಎನಿಸದೇನೋ ನಿನಗೆ ಜಾಣನಲ್ಲವೇ, ಜಾಣತನವ ತೋರಬೇಕು ತ್ರಾಣ ಇಲ್ಲವೇ, ಜಾಣತನವ ತೋರಬೇಕು ತ್ರಾಣ ಇಲ್ಲವೇ, ನಿನಗೆ ತ್ರಾಣ ಇಲ್ಲವೇ, ನಿನಗೆ ತ್ರಾಣ ಇಲ್ಲವೇ. ಏನೋ ಮಿತ್ರ ಅತ್ತೆ ಮಾವ ಜಾಣರಾಗುತ್ತ, ಮಾನವನಿಗೈದರಲ್ಲೂ ತಾನೇ ಗದರುತ್ತ.
ಈ ಹಿಂದೆ ಎಂತೆಂಥ ಕಷ್ಟದ ಸಂದರ್ಭದಲ್ಲಿ ನಮ್ಮ ಹಿಂದಿನವರು ಏನೆಲ್ಲ ಸಾಹಸ ಮಾಡಿಲ್ಲ. ಭೀಮಾರ್ಜುನಂತಹ ಬಲಟೋರತ ದುರ್ಯೋಧನ ತನ್ನ ಮಾವನ ಶುಕ್ರಿಯ ತಾಂತ್ರಗಾರಿಕೆಯಿಂದ ಜೂತಾಟದಲ್ಲಿ ಸೋಲಿಸಿ ಕಾಡಿಗಟ್ಟನಿಸುವನು ಹಾಗೂ ರಾಮನ ಪಟ್ಟಾಭಿಷೇಕವನ್ನು ನಿರ್ಧಾರವಾಗಿತ್ತು. ಮಂತರೆಯ ಕುಟಿಲತೆಯ ಕೈಕೆ ರಾಮನನ್ನು ಕಾಡಿಗಟ್ಟನಿಸನು ಅಂತಹುದರಲ್ಲಿ ಕೆಲವು ಅತ್ತೆ ಮಾವರು ಬೈದರೆಂಬ ಕಾರಣಕ್ಕೆ ತಲೆ ತಗ್ಗಿಸಿಕೊಳ್ಳುತ್ತಿರವಲ್ಲ. ನೀನು ಯಾರು? ನಿನ್ನ ಬುದ್ಧಿವಂತಿಕೆ ಎನ್ನುವುದನ್ನು ಸ್ವಲ್ಪ ಅರಿತು ತಲೆಗೆ ಕೆಲಸ ಕೊಡು. ಮಿತ್ರ, ನನಗೆ ಅಪಮಾನ ಮಾಡಿದವರನ್ನು ಸುಮ್ಮನೆ ಬಿಡುವೆನೆಂದು ಬಗೆದೆಯಾ? ಬಿಡುವ ಮಾತೇ ಇಲ್ಲ. ಪೋರ್ಚುಗೀಸರಿಗೆ ಒಂದಕ್ಕೆ ಎರಡು ಊದಿ ಇವರ ಸೊಕ್ಕು ಮುರಿಯದಿದ್ದರೆ ಹೇಳು. ಅಂದು ನಾನು ಸಭೆಯಲ್ಲಿ ಸುಮ್ಮನಿರಲು ಒಂದು ಕಾರಣವಿದೆ. ಮಾವನ ಮಗಳು ತಿರುಮಲೆಯ ಮೇಲೆ ಒಂದು ಕಣ್ಣು ಇಟ್ಟಿದ್ದೇನೆ. ಮಾವನ ಮಗಳನ್ನು ಮದುವೆ ಆದರೆ ಮುಂದೆ ಉಳ್ಳಾಲವನ್ನ ಕೈವಶವಾಗುವುದು. ಅದಕ್ಕೆ ಸುಮ್ಮನಾದೆ. ಆದರೆ ಅಷ್ಟು ಸುಲಭದಲ್ಲಿ ಆಕೆಗೆ ರಾಜ್ಯಭಾರ ಮಾಡಲು ಬಿಡೇನು. ಪೋರ್ಚುಗೀಸರಿಗೆ ಒಂದಕ್ಕೆ ಎರಡು ಊದಿ ಆಕೆಯ ಸೊಕ್ಕನ್ನು ಮುರಿಯದಿದ್ದರೆ ನಾನು ಕಾಮರಾಯಣೇ ಅಲ್ಲ. ನೀನು ಮಹಾಬುದ್ಧಿವಂತ. ಮೊದಲು ಪೋರ್ಚುಗೀಸರನ್ನು ಭೇಟಿಯಾಗೋ. ನಡೆ ಹೊರಡುವ. ನಾವಿದ್ದೇವೆ. ತುರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಾಗ ಯುರೋಪಿಯನ್ನರಾದ ನಮ್ಮವರಿಗೆ ಈ ಪೌರಾತ್ಯ ರಾಷ್ಟ್ರಗಳೊಂದಿಗಿನ ವ್ಯಾಪಾರ ಸಂಬಂಧ ನಿಂತು ಹೋಯಿತು. ಇಲ್ಲಿನ ಸಾಂಬಾರು ಪದಾರ್ಥಗಳಿಗೆ ನಮ್ಮಲ್ಲಿ ಬಹು ಬೇಡಿಕೆ ಇದ್ದ ಕಾರಣ ನಮ್ಮ ವ್ಯಾಪಾರಿಗಳು ದಾರಿ ಕಾಣಲು ಕಂಗಾಲಾಗಿದ್ದಾಗ ನಮ್ಮ ಪೋರ್ಚುಗೀಸ್ ನಾವಿಕ ವಾಸ್ಕೋಡಿಗಾಮನಲ್ಲವೇ? ಹೌದು, ಅವನೇ. ಕ್ರಿಸ್ತ ಶಕ 498ರಲ್ಲಿ ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡು ಹಿಡಿದ ಕಾರಣ ಮತ್ತೆ ನಾವು ಈ ಭರತಖಂಡದೊಂದಿಗೆ ವ್ಯಾಪಾರ ಮಾಡುವಂತಾಯಿತು. ಅದಾಗಿಯ ಸ್ವಲ್ಪದಲ್ಲಿ ನಮ್ಮ ನಾಯಕ ಆಲ್ಬುಕರ್ಕನು ಬಿಜಾಪುರದ ಆದಿಶಾಹಿಗಳಿಂದ ಗೋವೆಯನ್ನು ವಶಪಡಿಸಿಕೊಂಡು ನಮ್ಮ ವಸಾಹತನ್ನಾಗಿ ಮಾಡಿಕೊಂಡ ಕಾರಣ ಮತ್ತೆ ನಾವು ಈ ಪಶ್ಚಿಮ ಕರಾವಳಿಯ ಮೇಲೆ ನಮ್ಮ ವ್ಯಾಪಾರದ ಏಕಸ್ವಾಮ್ಯವನ್ನು ಸಾಧಿಸಿದ್ದೇವೆ. ಗೋವಾದಿಂದ ಹೊನ್ನಾವರ, ಅಲ್ಲಿಂದ ಮಂಗಳೂರಿಗೆ ನಮ್ಮ ವ್ಯಾಪಾರ ಕೇಂದ್ರವನ್ನು ವಿಸ್ತರಿಸಿದ್ದೇವೆ. ವಿದೇಶಿ ವ್ಯವಹಾರಕ್ಕಾಗಿ ಸಮುದ್ರ ಮಾರ್ಗವನ್ನು ನಾವು ಕಂಡು ಹಿಡಿದ್ದರಿಂದ ಇಲ್ಲಿ ಯಾರೇ ಸಂಚರಿಸಬೇಕಾದರೂ ನಮಗೆ ಕಪ್ಪ ನೀಡಿ ಸಂಚರಿಸಬೇಕೆಂಬ ನಿಯಮವನ್ನು ಹಾಕಿದ್ದೇವೆ. ಹಾಗಿರುವಾಗ ನೋಡಿದೆ ಅಡಿಮೆಯನ್ನು ನೋಡಿದೆಯ ಸಂಪತ್ತು ಭರಿತವಾದ ಮಂಗಳೂರಿನ ಕಾರುಬಾರನ್ನು ನಾವು ನೋಡಿಕೊಳ್ಳುತ್ತಿದ್ದೇವೆ. ಇಲ್ಲಿಯವರೆಗೆ ಇಲ್ಲಿನವರು ನಮಗೆ ಕಾಲ ಕಾಲಕ್ಕೆ ಕಪ್ಪ ನೀಡಿ ವ್ಯವಹಾರ ಮಾಡುತ್ತಿದ್ದರು. ಆದರೆ ಇತ್ತೀಚೆಗೆ ಮಂಗಳಾಪುರದ ಅರಸು ಲಕ್ಷ್ಮಪ್ಪ ಮಂಗರಸು ಅಲ್ಲವೇ? ಹೌದು, ಅವನೇ ಕಪ್ಪ ಕೊಡುವುದನ್ನು ನಿಲ್ಲಿಸಿದ್ದಾನೆ. ಅಬ್ಬಾ, ಅವನ ಸೊಕ್ಕೆ ಕಪ್ಪ ಕೊಡುವಂತೆ ಪತ್ರಗಳು ಇದ್ದೇವಲ್ಲ, ಏನಾಯ್ತು ನಿಮ್ಮೆಂದು? ಕಟ್ಟಿರುವ ಕನಸು ಕಟ್ಟಿರುವ ಕನಸು
ನಿಧವಾಯಿದು. ಈ ಮಂಗಳೂರಿನ ಅರಸರಲ್ಲಿ ನಮ್ಮೊಂದಿಗೆ ಮಾತ್ರ ವ್ಯಾಪಾರ ಮಾಡಿ ಒಂದರನ್ನು ಧಿಕ್ಕರಿಸಿ ಈ ಅರಬ್ಬರೊಂದಿಗೆ ವ್ಯಾಪಾರ ಮಾಡುತ್ತಾರೆ. ಅದಕ್ಕೆ ನಾವು ಕಂಡು ಹಿಡಿದ ಈ ಸಮುದ್ರದ ಮಾರ್ಗದ ಮೂಲಕ ಅಂದರೆ ಅದನ್ನು ನಿರಾಕರಿಸುತ್ತಾರೆ. ಮಂಗಳೂರಿನ ಅರಸ ಲಕ್ಷ್ಮಪ್ಪ ಆರಂಭದಲ್ಲೇ ಕಪ್ಪ ನೀಡಲು ಒಪ್ಪಿದನಂತೆ. ಆದರೆ ಆತನ ಮಡಿದ ಕಿರಿಯ ಅಬ್ಬಕ್ಕ ರಾಣಿ ಯಾವುದೇ ಕಾರಣಕ್ಕೂ ನಮಗೆ ಕಪ್ಪ ನೀಡಬಾರದೆಂದು ತಡೆದಾಳಂತೆ. ಯಾರು? ಹಿರಿಯ ಅಪ್ಪಕ್ಕನೆ. ಹಾಗಾದರೆ ಇವಳು ಹಿಂದೆ ನಮ್ಮವರಿಗೆ ತೊಂದರೆ ನೀಡಿದ ಹಿರಿಯ ಅಪ್ಪಕ್ಕನ ಮಗಳೇ? ಹೌದು ಮಹಾನಾಯಕರೇ, ಆ ಹಿರಿಯ ಅಬ್ಬಕ್ಕನ ಮಗಳಂತೆ. ಹಿರಿಯ ಅಪ್ಪಕ್ಕ ನಮ್ಮವರನ್ನು ಬೋವಾಗಿ ಕಾಡಿದಳಂತೆ. ನಮ್ಮ ದಂಡ ನಾಯಕರನ್ನು ಹೊತ್ತಿಗೆದವಳಂತೆ. ಅವಳನ್ನೂ ಕೊನೆಗೂ ನಮ್ಮವರು ಅವರದ್ದೇ ಜನಗಳ ನೆರವಿನಿಂದ ಆಕೆಯನ್ನು ಸೋಲಿಸಿದರು. ಆದರೆ ಈಗ ನಾವೇನು ಮಾಡುವುದು? ಅನಿತರುಳು ಕಾಬರಾಯನೈ ತಂದು ಗೆಳೆಯರ ಜೊತೆಗೆ ಗೆಳೆಯ ಇಲ್ಲಿ ಬಾ. ಏನಾಯ್ತಾ? ನಾವೇನು ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದಿದ್ದೇವಾ? ಯಾಕೆ ಹೀಗೆ ಅನಿಸುತ್ತದೆ? ತುಂಬಾ ಕೂತಿದೆ. ಅದು ಸಿಂಹವಲ್ಲವಾ? ಅವರು ಪೋರ್ಚುಗೀಸರ ನಾಯಕರು ಟಿಮೆಲ್ಲೋ ಮತ್ತೆ ಮಿರಾಂಡರು. ಎನ್ನದ ಮಿರಾಂಡ. ಹಾ, ಇದನ್ನ ಮೊದಲಿಕ್ಕಿತ್ತಲ್ಲ ಕಪ್ಪು ಪಾನಿಯಲ್ಲೇ. ಅದಲ್ಲವಾ? ನಾವು ಈಗ ಅಲ್ಲಿಗೆ ಹೋಗುತ್ತೇವಲ್ಲ, ಆಗ ನಿನಗೆ ತಿಳಿಯುತ್ತದೆ. ಬಾ ಹೀಗೆ. ಇವರಾರು ಒಳ್ಳೆ ಕಳ್ಳರಾಗಿ ಬರುತ್ತಿದ್ದಾರಲ್ಲ, ಯಾರು? ದೊರೆಯಳೆಯ ಕಾಮರಾಯ ದೊರೆಯಳೆಯ ಕಾಮರಾಯ ನಿಮ್ಮ ಮೊರೆ ಹೊತ್ತು ಬೇಡುವೆ ನೈಜ ಸಂಗತಿಯೋ ನಿಮ್ಮ ಮೊರೆ ಹೊತ್ತು ಬೇಡು ನೈಜ ಸಂಗತಿಯೋ ಅವರು ಹೀರೆ ಕಪ್ಪವ ಕೊಡದೆ ಪ್ರೀತಿ ಅವರು ಹೀರೆ ಕಪ್ಪವ ಕೊಡದೆ ಪ್ರೀತಿ ಮರೆತು ಮೆರವರೆಯ ನೋಡುವ ಬಿಡದೆ ಮರೆತು ಮೆರವರೆಯ ನೋಡುವ ಬಿಡದೆ ಏನು? ಲಕ್ಷ್ಮಪ್ಪ ಬಂಗಾರಸನೆ ನಿನ್ನನ್ನು ಕೊಂದು ಸ್ವಲ್ಪ ಮಾತು ಕೇಳಿ. ಅಲ್ಲ, ಅವರ ಅಳಿಯ ಕಾಮರಾಯ. ಒಳಿಯನೇ, ನಿಮ್ಮಲ್ಲಿ ಒಂದು ಮಾತುಂಟಲ್ಲ, ಒಳಿಯ ಮನೆ ತೊಳೆಯ ಅಂತ. ನೀನು ಆ ಅಳಿಯನೇ? ಹೌದು, ಅದೇ ಅಳಿಯ. ನೀನು ಸ್ವಲ್ಪ ಸುಮ್ಮನಿರ. ಮಾತನಾಡುತ್ತಿರುವುದು ನಾನಲ್ಲವಾ? ಅಲ್ಲ, ಅವರ ಸೋದರಳಿಯ ಕಾಮರಾಯ. ಸೋದರಳಿಯನೇ? ಬಂದ ಕಾರಣವೇನು? ಓ ನಾಯಕರೇ, ನಿಮ್ಮ ಭದ್ರಂತೆ ನಮ್ಮ ಮಾವನಿಗೆ ಕರ ನೀಡಲು ಒಪ್ಪಿದ್ದರು. ಆದರೆ ಆತನ ಮಡದಿ ಅಂದರೆ ನಮ್ಮ ಅತ್ತೆ ಅಬ್ಬಕ್ಕ ಯಾವುದೇ ಕಾರಣಕ್ಕೂ ಪೋರ್ಚುಗೀಸರಿಗೆ ಕಪ್ಪ ನೀಡಬಾರದು, ಅವರನ್ನು ದುರದಲ್ಲಿ ಎದುರಿಸಿ ಅವರನ್ನು ಸೋಲಿಸಿ ಅವರನ್ನು ಇಲ್ಲಿಂದ ಓಡಿಸಬೇಕು ಎಂದು ವಾದ ಮಾಡಿದ್ದಲ್ಲದೆ ಅರಸರು ಕಪ್ಪ ನೀಡುವುದನ್ನು ತಡೆದು ತನ್ನದೇ ನಾಡಾದ ಉಳ್ಳಾಲಕ್ಕೆ ಹೋಗಿ ರಾಜ್ಯಭಾರ ನಡೆಸುತ್ತಿದ್ದಾಳೆ. ನಾನು ನಿಮ್ಮ ಪರವಾಗಿ ಎಷ್ಟು ವಾದಿಸಿದರೂ ಕೇಳದೆ ನನಗೆ ಅಪಮಾನ ಮಾಡಿದಳು. ಅವಳಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಎಂದು ನಿಮ್ಮಲ್ಲಿಗೆ ಬಂದೆ. ಏನು? ಅರಸನು ಕಪ್ಪ ನೀಡುವ ಒಪ್ಪಿದರು ಹಬ್ಬಕ್ಕ ತಡೆದಳೆ. ಅಲ್ಲದೆ ವಕಾಲತರು ಬಯಸುವ ನಿಮಗೆ ಅವಮಾನ ಮಾಡಿ ಈಗ ಉಳ್ಳಾಲದಲ್ಲಿ ಆಡಳಿತ ಮಾಡುತ್ತಿದ್ದಾಳೆ. ಹೆದರಬೇಡ, ನಮಗೆ ನಿಮ್ಮ ಗಡಿಯಾಳಗನ್ನು ಸುಳ್ಳುವ ಮಾರ್ಗವನ್ನು ತಿಳಿಸಿ ಹಬ್ಬಕ್ಕ ಸೊಕ್ಕನ್ನು ನಾವು ಮುರುತ್ತೇವೆ. ನೀವು ನಮಗೆ ಸರಿಯಾಗಿ ಕಪ್ಪ ನೀಡಿದರೆ ನಾವು ನಿಮಗೆ ಬೇಕಾದ ಸಹಾಯವನ್ನು ಮಾಡುತ್ತೇವೆ. ಹೇಳಿ, ನಿಮಗೆ ಏನಾಗಬೇಕು? ಅಪ್ಪಕ್ಕನನು ಕೊಲ್ಲುತ್ತ ಪುರಪಟ್ಟದಿ ಕುಳ್ಳಿರಿಸುತ್ತಲೇ ಅಪ್ಪಕ್ಕನನು ಕೊಲ್ಲುತ್ತ ಪುರಪಟ್ಟದಿ ಕುಳ್ಳಿರಿಸುತ್ತಲೇ ಪುರಪಟ್ಟದಿ ಕುಳ್ಳಿರಿಸುತ್ತಲೇ ಇಷ್ಟದಿ ನಡೆಯಲು ಮುಂದಕ್ಕೆ ಕಪ್ಪವ ಇಷ್ಟದಿ ನಡೆಯಲು ಮುಂದಕ್ಕೆ ಕಪ್ಪವ
ಕಪ್ಪ ಕೊಡಿಸಬಲ್ಲೆ. ಆದರೆ ಅಬ್ಬಕ್ಕ ಇರುವವರೆಗೆ ಇದು ಸುಲಭ ಸಾಧ್ಯವಲ್ಲ. ಅದಕ್ಕಾಗಿ ನೀವು ಅಬ್ಬಕ್ಕರನ್ನು ಸದೆಬಡಿದು ಉಳ್ಳಾಲ ಮತ್ತು ಮಂಗಳಾಪುರ ಎರಡಕ್ಕೂ ನನ್ನನ್ನೇ ಅರಸನನ್ನಾಗಿ ಮಾಡಿದರೆ ಅನುಕಾಲವು ನಿಮಗೆ ತಪ್ಪದೆ ಕಪ್ಪವನ್ನು ನೀಡುತ್ತೇನೆ. ಓ ಕಾಮರಾಯ, ಬೇಡವೈ ಸಂದೇಹ, ಬೇಡ ಸಂದೇಹ ಬೇಡ. ಹೆದರಬೇಡ. ಕಪ್ಪ ಕೊಡುವ ತೊಡಕಾದ ಅಪ್ಪಕ್ಕನ್ನು ನಾವು ಸುಮ್ಮನೆ ಬಿಡುವುದಿಲ್ಲ. ಹಾಗಾದ್ರೆ ಏನು ಮಾಡುತ್ತೀರಿ? ಅವಳನ್ನು ಕೊಲ್ಲುತ್ತೇವೆ. ನಮಗೆ ನಿಮ್ಮ ಕೋಟೆಯೊಳಗೆ ನುಸುಳುವ ಮಾರ್ಗವನ್ನು ತಿಳಿಸಿ, ಅವಳಿಗೆ ನಾವು ಬುದ್ಧಿ ಕಲಿಸುತ್ತೇವೆ. ನೀವು ನಮಗೆ ಸರಿಯಾಗಿ ಕಪ್ಪ ನೀಡಿದರೆ ನಿನ್ನನ್ನೇ ಇಲ್ಲಿ ಅರಸನಾಗಿ ಮಾಡುತ್ತೇವೆ. ಹೆದರಬೇಡ. ಓ ನಾಯಕರೇ, ನನ್ನ ಸಂಪೂರ್ಣ ಸಹಾಯ ನಿಮಗಿದೆ. ನಾವಿನ್ನು ಹೊರಡುತ್ತೇವೆ. ಸರಿ, ಹೊರಡು. ಡಿಮೇಲ್, ಅಪ್ಪಕ್ಕನ್ನು ನೇರವಾಗಿ ಎದುರಿಸುವ ಮೊದಲು ಆಕೆಗೆ ಒಂದು ಕಪ್ಪು ಕೊಡುವಂತೆ ಓದಿ ಕಳುಹಿಸಿಕೊಡಿ. ಅವಳ ಉತ್ತರವನ್ನು ನೋಡಿ ಮುಂದಿನ ಕ್ರಮ ಕೈಗೊಳ್ಳೋಣ. ಸರಿ. ಸೋಮನಾಥನ ಸ್ಮರಿಸಿ ಓಲಗವತಾರಿದ್ದು, ಸೋಮನಾಥನ ಸ್ಮರಿಸಿ ಓಲಗವತಾರಿದ್ದು, ದೋಷದಿಂದಲಿ ನಡೆಸುತ್ತುಳ್ಳಾಲವ, ದೋಷದಿಂದಲಿ ನಡೆಸುತ್ತುಳ್ಳಾಲವ. ಹಿರಿಯ ಪಕ್ಕನನು ಮನದಿ ನೆನೆಯುತ್ತಲೇ, ಹಿರಿಯ ಪಕ್ಕನನು ಮನದಿ ನೆನೆಯುತ್ತಲೇ, ಪೋರ್ಚುಗೀಸರ ಮದವ ಮುರಿಬೆನೆನುತ, ಪೋರ್ಚುಗೀಸರ ಮದವ ಮುರಿಬೆನೆನುತ. ಹರ ಹರ ಸೋಮನಾಥ, ನೀನೇ ರಕ್ಷಿಸು. ನಮ್ಮ ಕುಲದೇವರಾದ ಸೋಮನಾಥನನ್ನು ಪೂಜಿಸಿ ಇಂದಿನ ಒಡ್ಡೋಲಗವನ್ನು ಇಟ್ಟಿದ್ದೇನೆ. ಇಂದು ನಾನೇನಾಗಿದ್ದೇನೆಯೋ ಅದೆಲ್ಲ ಹಿರಿಯ ಹಬ್ಬಕ್ಕೆ ಎನಿಸಿದ ನನ್ನ ತಾಯಿಯಿಂದಾಗಿ. ನಾವು ಮೂಲತಃ ಗುಜರಾತಿನ ಜೈತರ ಚೌಟವಂಶಸ್ಥರು ಎನ್ನುತ್ತಾರೆ. ನಮ್ಮ ಹಿರಿಯವರು ಮೂಡುಬಿದಿರೆಯ ಪುತ್ತಿಗೆಯಲ್ಲಿ ಮತ್ತು ನನ್ನ ತಾಯಿಯ ಮಾವ ತಿರುಮಲರಾಯರು ಉಳ್ಳಾಲದಲ್ಲಿ ಆಡಳಿತವನ್ನು ಆರಂಭಿಸಿದರು ಎಂಬುದು ಇತಿಹಾಸ. ನನ್ನ ತಾಯಿ ಆಡಳಿತಕ್ಕೆ ಬರುವ ಮುನ್ನವೇ ಪೋರ್ಚುಗೀಸರು ಮಂಗಳೂರು ಕೋಟೆಯನ್ನು ವಶಪಡಿಸಿಕೊಂಡಿದ್ದರು. ಈ ಕರಾವಳಿಯನ್ನು ಸುಮಾರು 14 ತುಂಡರಸರು ಆಡಳಿತ ಮಾಡುತ್ತಿದ್ದಾರೆ. ಆದರೆ ಯಾರ ನಡುವೆಯೂ ಒಗ್ಗಟ್ಟಿಲ್ಲ. ಹಾಗಾಗಿ ಪೋರ್ಚುಗೀಸರಿಗೆ ನೆಲೆನಿಲ್ಲಲು ಸುಲಭವಾಯಿತು. ನನ್ನ ತಾಯಿ ಓರ್ವಳೆ ಪೋರ್ಚುಗೀಸರನ್ನು ಎದುರಿಸಿದಳು, ಒಪ್ಪಂದ ಕೂಡ ಮಾಡಿಕೊಂಡಳು. ಆದರೆ ನಮ್ಮವರೇ ಕೆಲವರ ಕುಡ್ಲೆತನದಿಂದ ಸೋಲಬೇಕಾಯಿತು. ನನ್ನ ತಾಯಿಗೆ ಮಾತು ಕೊಟ್ಟಿದ್ದೇನೆ, ಈ ಪೋರ್ಚುಗೀಸರನ್ನು ಸಂಪೂರ್ಣವಾಗಿ ಸೋಲಿಸುತ್ತೇನೆ ಎಂಬುದಾಗಿ. ಆ ಜವಾಬ್ದಾರಿ ನನ್ನ ಮೇಲೆ ಇದೆ. ಹಾಗಾಗಿ ಬಂಗಾರಸರು ಕಪ್ಪ ಕೊಡಲು ಮುಂದಾದಾಗ ತಡೆದೆ. ಆದರೆ ಹೇಳಿ ಕಾಮರಾಯನು ಕಪ್ಪ ನೀಡಲೇಬೇಕು ಎಂದಾಗ, ಗಂಡನು ಅದಕ್ಕೆ ಒಲವು ತೋರಿದಾಗ ಮಂಗಳೂರನ್ನೇ ಬಿಟ್ಟು ಬಂದು ತವರಾದ ಉಳ್ಳಾಲದಲ್ಲಿ ಆಡಳಿತವನ್ನು ಆರಂಭಿಸಿದ್ದೇನೆ. ಆಡಳಿತದ ಆರಂಭದಲ್ಲಿಯೇ ವಿಶೇಷ ಆಯುಧಾಗಾರವನ್ನು ನಿರ್ಮಿಸಿ ಕೋಟೆಯನ್ನು ಭದ್ರಪಡಿಸಿ ಬಲಿಷ್ಠವಾದ ಯುವಕರ ಸೈನ್ಯ ಸದಾ ಯುದ್ಧಕ್ಕೆ ಸಿದ್ಧರಿರುವಂತೆ ಮಾಡಿದ್ದೇನೆ. ಅರಬಿಯರು ಮತ್ತು ಪರ್ಷಿಯನ್ನರ ಜೊತೆ ವ್ಯಾಪಾರ ಆರಂಭಿಸಿದ್ದೇನೆ. ಜಾಮರಿನ್ ಜೊರೆಗಳ ಜೊತೆ ಸ್ನೇಹ ಸಾಧಿಸಿದ್ದೇನೆ. ಸದ್ಯ ಎಲ್ಲರೂ ಸುಖಿಗಳಾಗಿದ್ದಾರೆ. ಏನಾದರೂ ವಿಶೇಷತೆ ಇದ್ದರೆ ಬರಲಿ ನೋಡೋಣ. ಅನಿತರುಳು ಸುತೆ ತಿರುಮಲೆಯು ತಾನೈ ತಂದು ಮಾತೆಯಡೆಗೆ, ಮಗಳೇ ತಿರುಮಲೆ, ಶುಭವಾಗಲಿ. ಬಂದ ಕಾರಣ ತಿಳಿಸು. ಅಮ್ಮ ಬೇಡುವೆ ಮನದಿರವಾ, ಅಮ್ಮ ಬೇಡುವೆ ಮನದಿರವ,
ಬರಲೆನೂತ ಮಂದಿರವ ನಾ ಹೋಗಿ ಬರಲೆನೂತ ಹೋಗಿ ಬರಲೆನೂತ ಮಂದಿರವ ದಿನಗದಿ 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 ಲೋಕನಾಥನ ಕಾಣುವ ಬಯಕೆ ಲೋಕನಾಥನ ಕಾಣುವ ಬಯಕೆ ಹರಸಿ ಕಳಿಸಮ್ಮ ಗೆಳತಿಯ ಜೊತೆಗೆ ಹರಸಿ ಕಳಿಸಮ್ಮ ಗೆಳತಿಯ ಜೊತೆಗೆ ಲೋಕನಾಥನ ಕಾಣುವ ಬಯಕೆ ಹರಸಿ ಕಳಿಸಮ್ಮ ಗೆಳತಿಯ ಜೊತೆಗೆ ನನ್ನ ಬಾಲ್ಯವನ್ನು ನಾನು ಮಂಗಳೂರಿನ ಅರಮನೆಯಲ್ಲೇ ಕಳೆದೆ. ಉಳ್ಳಾಲಕ್ಕೆ ಬಂದ ಮೇಲೆ ಮತ್ತೆ ಆ ಕಡೆ ಹೋಗಲು ಆಗಲೇ ಇಲ್ಲ. ನನಗೆ ಮಂಗಳೂರಿನ ಲೋಕನಾಥೇಶ್ವರ ದೇವಾಲಯಕ್ಕೆ ಹೋಗಬೇಕೆಂಬ ಆಸೆಯಾಗುತ್ತಿದೆ. ಅನುಮತಿಯನ್ನು ನೀಡು ತಾಯಿ. ಮಗಳೇ, ನಿನ್ನ ಆಸೆ ಏನೋ ಸಹಜವಾದದ್ದೇ, ಆದರೆ ನೀನೊಬ್ಬಳೇ ಹೋಗುವುದು ಅಷ್ಟು ಹಿತಕರವಲ್ಲ. ನಮ್ಮ ವೈರಿಗಳಾದ ಪೋರ್ಚುಗೀಸರು ಯಾವ ಕಾರ್ಯಕ್ಕೂ ಹೇಸುವರಲ್ಲ. ನನಗೆ ನಿನ್ನ ಜೊತೆ ಬರಲು ಸಮಯವಿಲ್ಲ. ಇನ್ನೊಮ್ಮೆ ಹೋದರೆ ಆಗದೆ ಮಗಳೇ. ತಾಯಿ, ಲೋಕನಾಥೇಶ್ವರ ದೇವಾಲಯದ್ದು ಮಂಗಳೂರಿನಲ್ಲಿ. ಅಲ್ಲಿ ನಮ್ಮ ತಂದೆಯವರ ಆಳ್ವಿಕೆ ಇರುವಾಗ ಭಯವೇಕೆ? ಹೆದರಬೇಡ ತಾಯಿ, ಧೈರ್ಯದಿಂದ ನನ್ನನ್ನು ಕಳಿಸಿಕೊಡು. ಮಗಳೇ, ನಿನಗೆ ಎಷ್ಟು ಧೈರ್ಯ ಇದೆ ಅಂದರೆ ಹೋಗಿ ಬಾ, ಶುಭವಾಗಲಿ. ತಾಯಿ, ಹೊರಡುತ್ತೇನೆ. ಇವಳಿಗೆ ತಿಳಿಯದ ಹಾಗೆ ಇವಳ ಬೆಂಗಾವಲಿಗೆ ನಮ್ಮ ಸೈನಿಕರನ್ನು ಕಳುಹಿಸುವುದೇ ಒಳಿತು. ಹಾಗೇ ಮಾಡುತ್ತೇನೆ. ಇವಳಿಗೆ ಆದಷ್ಟು ಬೇಗ ಸೂಕ್ತ ವರನನ್ನು ನೋಡಿ ಮದುವೆ ಮಾಡಬೇಕು. ಆ ಕುರಿತು ಕಾರ್ಯೋನ್ಮುಖಳಾಗುತ್ತೇನೆ. ಅನಿದರುಳು ಕಾಮರಾಯನೈದರಲು ಗೆಳೆಯನೊಡನೆ ಗೆಳೆಯ, ಪೋರ್ಚುಗೀಸರನ್ನು ಅತಿ ವಿರುದ್ಧ ಎತ್ತಿ ಕಟ್ಟಿದ್ದಾಯಿತು. ಆದರೂ ಮನಸ್ಸಿಗೆ ಏಕೋ ಸಮಾಧಾನವಿಲ್ಲ. ಈ ಪೋರ್ಚುಗೀಸರು ಅಷ್ಟು ಸುಲಭದಲ್ಲಿ ನಮ್ಮ ಮಾತಿಗೆ ಮರುಳಾಗುತ್ತಾರೆ ಎಂದು ನಂಬಿಕೆ ಬರುತ್ತಿಲ್ಲ. ನಿನಗೆ ಉಳ್ಳಾಲದ ಆಗು ಹೋಗುಗಳ ಬಗ್ಗೆ ಗುಪ್ತ ಮಾಹಿತಿಯನ್ನು ಸಂಚಯಿಸಲು ಹೇಳಿದ್ದೆ. ಏನಾದರೂ ವಿಶೇಷವಿದ್ದರೆ ತಿಳಿಸು. ಮಿತ್ರ, ನಿನ್ನ ಅಣತಿಯಂತೆ ಉಳ್ಳಾಲದ ಮೇಲೆ ಒಂದು ಕಣ್ಣನ್ನು ಇಟ್ಟಿದ್ದೇನೆ. ರಾಣಿ ಉಳ್ಳಾಲವನ್ನು ಅಧಿಕಾರ ವಹಿಸಿಕೊಂಡಿದ್ದಲ್ಲದೆ ಕೋಟೆಯನ್ನು ಭದ್ರಪಡಿಸಿದ್ದಾಳೆ. ಹಾಗೂ ನಮ್ಮೂರಿನ ಅರಸರ ಜೊತೆಗೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದ್ದಾಳೆ. ಮತ್ತು ನಮ್ಮ ವೈರಿಗಳಾದ ಕಳದಿಯ ನಾಯಕರ ಜೊತೆಗೆ ಸ್ನೇಹವನ್ನು ಸಂಪಾದಿಸಿದ್ದಾಳೆ. ಆದ್ದರಿಂದ ಅವಳನ್ನು ಸೋಲಿಸುವುದು ಅಷ್ಟು ಸುಲಭವಲ್ಲ. ಆದರೆ ನನಗೆ ಒಂದು ಒಳ್ಳೆಯ ಅವಕಾಶ ಒದಗಿ ಬಂದಿದೆ. ಏನದು? ರಾಜಕುಮಾರಿ ತಿರುಮಲೆಯು ಒಬ್ಬಳೇ ಲೋಕೇಶ್ವರನ ದೇವಾಲಯಕ್ಕೆ ಬರುತ್ತಿದ್ದಾಳೆ. ನೀನು ದಾರಿ ಮಧ್ಯದಲ್ಲಿ ಅವಳನ್ನು ತಡೆದು ನಿನ್ನ ಪ್ರೇಮ ಪಾಶದಿಂದ ಅವಳನ್ನು ಬಂಧಿಸಿ ಮಾವನ ಬಳಿ ಒಪ್ಪಿಗೆ ಪಡೆದು ಮದುವೆಯಾದರೆ ಉಳ್ಳಾಲ ತಾನೇ ನಿನ್ನ ಕೈ ಸೇರುತ್ತದೆ. ಶಭಾಷ್ ಮಿತ್ರ, ಉತ್ತಮವಾದ ಮಾಹಿತಿಯನ್ನೇ ನೀಡಿದ್ದೀಯ. ಇನ್ನು ಕಾಲಹರಣ ಮಾಡದೆ ನಡೆ. ದೇವ ದರ್ಶನ ಪಡೆದು ಹಿಂದಿರುಗುತ್ತಿರಲ ತಿರುಮಲೆಯು ಲೋಕೇಶ್ವರ ದರ್ಶನವನ್ನು ಪಡೆದಂತಾಯಿತು. ಶೀಘ್ರ ಉಳ್ಳಾಲವನ್ನು ಸೇರಿಕೊಳ್ಳಬೇಕು. ಹೊರಡುತ್ತೇನೆ. ನಿಲ್ಲು ನಿಲ್ಲೇಲೆ ಚಂದ್ರಪದದೆ ನಿಲ್ಲು ನಿಲ್ಲೇಲೆ
ಚಂದ್ರವದನೆ ಚಂದ್ರವದನೆ ನಿಲ್ಲು ನೀ ನಿಲ್ಲು ನೀ ನಿಲ್ಲು ನೀ ನಿಲ್ಲು ನಿಲ್ಲೇನೆ ಚಂದ್ರವದನೆ ಚಂದ್ರವದನೆ ಮದ ನೊಂದಿದೆ ಕಾಡದೆ ನಿಂದನು ಸದನೆ ಮದ ನೊಂದಿದೆ ಮದ ನೊಂದಿದೆ 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 ಮನ ನೊಂದಿದೆ ಕಾಡದೆ ನಿಂದನು ಸದನೆ ಅರಳಿತು ಮನದೋಳು ಪ್ರೇಮದ ಸದನ ಅರಳಿತು ಮನದೋಳು ಪ್ರೇಮದ ಸದನ ನಿನಗರುಹಲು ಬಂದೇನ ಚಂದದಿ ಹದನ ನಿನಗರುಹಲು ಬಂದೇನ ಚಂದದಿ ಹದನ ನಿಲ್ಲು ನಿಲ್ಲನೆ ಚಂದ್ರವದನೆ ಮನನೊಂದಿದೆ ಕಾಣದೆ ನಿನ್ನದು ಸದನೆ ತಿರುಮಲೆ ಓ ಬಾಬಯ್ಯನವರು ಏನು ನನ್ನನ್ನು ತಡೆದಿದ್ದು ಓ ಚೆಲುವೆ ಬಹುಕಾಲದಿಂದಲೂ ನನ್ನ ಮನದಿಂಗೀತನವನ್ನು ನಿನ್ನಲ್ಲಿ ಹೇಳಬೇಕು ಅಂತ ಕಾಯುತ್ತಾ ಇದ್ದೆ ಇಂದು ಏಕಾಂಗಿಯಾಗಿ ಸಿಕ್ಕಿದ್ದೀಯಾ ಕೇಳು ಅದೇನು ಬೇಗ ಹೇಳು. ಓ ಚೆಲುವೆ ಬಾಲ್ಯದಿಂದಲೂ ನಿನ್ನನ್ನೇ ನೋಡಿ ಬೆಳೆದವನು ನಾನು. ನೀನು ಮಂಗಳೂರಿನ ಅರಮನೆಯಲ್ಲಿದ್ದಾಗ ಸದಾ ಅತ್ತೆಯ ಬಳಿಯಲ್ಲಿಯೇ ಇರುತ್ತಿದ್ದ ಕಾರಣ ನನ್ನ ಮನದ ಇಂಗೀತವನ್ನು ಹೇಳಲಾಗಲಿಲ್ಲ. ಇಂದು ಸಮಯ ಕೂಡಿ ಬಂದಿದೆ. ಓ ಚೆಲುವೆ ನೀನು ಉಳ್ಳಾಲದ ಯುವರಾಣಿ, ನಾನು ಮುಂದೆ ಈ ಮಂಗಳೂರಿಗೆ ಅರಸನಾಗುವವ. ನೀನು ನನ್ನ ರಾಣಿಯಾದರೆ ಉಳ್ಳಾಲ ಮತ್ತು ಮಂಗಳಾಪುರ ಎರಡನ್ನೂ ನಾವು ಆಳ್ವಿಕೆ ಮಾಡಬಹುದು. ಬಿಡು ಮಾವನದಿ ಬಯಕೆ ಬಿಡು ಮಾವನದಿ ಬಯಕೆ ನಿನ್ನಾಸೆ ತರಬಲ್ಲ ಎನ್ನ ಮನಗೆ ನಿನ್ನಾಸೆ ತರಬಲ್ಲ ಎನ್ನ ಮನಗೆ ಒಪ್ಪಳು ಮಾತೆ ನಿನ್ನ ಒಪ್ಪಳು ಮಾತೆ ನಿನ್ನ ಒಪ್ಪಿದರು ಭರಿಸುವೆನು ನಾನು ನಿನ್ನ ಒಪ್ಪಿದರು ಭರಿಸುವೆನು ನಾನು ನಿನ್ನ ಓಹೋ, ದೊಡ್ಡದಾದ ಹಗಲು ಕನಸನ್ನೇ ಕಾಣುತ್ತಿದ್ದೀಯಾ? ನಿನ್ನನ್ನು ನಾನು ಮದುವೆ ಆಗುವುದು ಅದು ಎಂದೂ ಸಾಧ್ಯವಿಲ್ಲ. ನಿನ್ನಂತ ಉಂಡಾಡಿ ಗುಂಡನಿಗೆ ನನ್ನ ತಾಯಿ ಹಬ್ಬಕ್ಕ ಎಂದು ನನ್ನನ್ನು ನಿನಗೆ ಮದುವೆ ಮಾಡಿಸುವುದಿಲ್ಲ. ಒಂದು ವೇಳೆ ತಾಯಿ ಒಪ್ಪಿದರೂ ನಾನು ಒಪ್ಪಲಾರೆ. ನೀನು ತಾಯಿಯಂತೆ ಹಠ ಮಾಡಬೇಡ. ನೀನು ನನ್ನ ಮಾವನ ಮಗಳು. ನಾನೇ ನಿನ್ನನ್ನು ಮದುವೆ ಆಗುವುದು ಖಚಿತ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನನ್ನ ತಂದೆ ಬಂದು ಹೇಳಿದರು ನಾನು ಒಪ್ಪಲಾರೆ. ಸುಮ್ಮನೆ ವ್ಯರ್ಥ ಕಾಲ ಹರಣ ಬೇಡ. ನಡೆ ಇಲ್ಲಿಂದ. ಇಲ್ಲಿಂದ ಹೋಗಲು ನೀನು ಇರುವುದು ನನ್ನ ರಾಜ್ಯದಲ್ಲಿ. ನಾನು ಈ ಕಾಮರಾಯ ಒಮ್ಮೆ ಆಸೆ ಪಟ್ಟರೆ ಅದನ್ನು ಪಡೆದೇ ಪಡೆಯುತ್ತಾರೆ. ಮಾವನ ಮಗಳು ಎಂಬ ಸಲುಗೆಯಿಂದ ಮಾತನಾಡಿಸಿದರೆ ನನ್ನನ್ನೇ ದೂರೀಕರಿಸುತ್ತೀಯ. ಈಗೋ ಬಲಾತ್ಕಾರವಾದರೂ ಸರಿ, ನಿನ್ನನ್ನು ಎಳೆದುಕೊಂಡು ಹೋಗಿ ಅರಮನೆಯಲ್ಲಿ ಕೂರಿಸಿ ಮಾವನನ್ನು ಒಪ್ಪಿಸಿ ನಿನ್ನನ್ನೇ ಮದುವೆ ಆಗುತ್ತೇನೆ. ಎಲ್ಲಾ ದುರುಳ, ಮಾವನ ಮಗ ಎಂಬ ಸಲುಗೆಯಿಂದ ಮಾತನಾಡಿಸಿದರೆ ನನ್ನನ್ನೇ ಹೊತ್ತೊಯ್ಯ ಮಾತನಾಡುತ್ತೀಯಾ? ನನ್ನ ತಾಯಿಗೆ ಗೊತ್ತಾದರೆ ಸುಮ್ಮನೆ ಸಾಯಿತಿ. ತೊಲಗು ಆಚೆ. ನಿನ್ನ ತಾಯಿಯನ್ನು ಆಮೇಲೆ ನೋಡಿಕೊಳ್ಳುತ್ತೇನೆ. ಮೊದಲು ನಿನ್ನನ್ನು ಬಾರಿ.
ನಿಲ್ಲು ನಿಲ್ಲೇನೆ ಏನೋ ಗೈರೆಯೋ ಗುರುಳೋ ಎತ್ತಲೈ ಏನೋ ಗೈವ ಮೂಡ ನಿನ್ನನ್ನು ಬಡಿದು ಓಡಿಸುವ ನಿನ್ನ ಬಡಿದು ಓಡಿಸುವೆ ಕೊಲ್ಲುವನ್ನ ಓಡು ನಿನ್ನ ಸದನದೊಳಗೆ ಅಬ್ಬಾದಿಂದ ಸೊಕ್ಕೆ ದೇವಾಲಯಕ್ಕೆಂದು ಬಂದ ನಮ್ಮ ರಾಜಕುಮಾರಿಯನ್ನು ತಡೆದು ಎಳೆದೊಯ್ಯಲು ಪ್ರಯತ್ನಿಸುವೆಯಾ? ನಿನಗೆಷ್ಟು ಸೊಕ್ಕು? ಸುಮ್ಮನೆ ಬಿಟ್ಟು ತೊಲಗಿದರೆ ಸರಿ, ಇಲ್ಲವಾದರೆ ನಮ್ಮ ಪೆಟ್ಟುಗಳನ್ನು ತಿಂದು ಸಾಯುತ್ತಿ. ಬನ್ನಿ ಒಂದು ಕೈ ನೋಡಿಯೇ ಬಿಡೋಣ. ತಿಂದ 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 ಇನ್ನು ಹೆದರುವ ಅಗತ್ಯವಿಲ್ಲ ರಾಜಕುಮಾರಿ. ಬೇಗ ಉಳ್ಳಾಲವನ್ನು ಸೇರಿಕೊಳ್ಳುವ. ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಆ ದುರಳಿಂದ ಕಾಪಾಡಿದಿರಿ. ಅದಿರಲಿ, ನೀವು ಯಾವಾಗ ಬಂದಿರಿ? ರಾಣಿಯವರೇ, ನಿಮಗೆ ತಿಳಿಯದ ಹಾಗೆ ನಿಮ್ಮ ಬೆಂಗಾವಲಿಗೆ ನಮ್ಮನ್ನು ಕಳುಹಿಸಿದ್ದಾರೆ. ಸರಿ, ಹೊರಡುವ. ಏನಿದೆ ಮಗನ ಏನಿದೆ ಕಾಮರಾಯನ ಕಾರ್ಯ ತಿಳಿಯೋದು ರೋಡಿದವನು ಓದಿಕೊಂಡಳು ಬರದಿಯೋದು ಇದೇನು ವಾರ್ತೆ ಕೇಳುತ್ತಾ ಇದ್ದೇನೆ? ಆ ಕಾಮರಾಯನಿಗೆ ಅದೆಷ್ಟು ಸೊಕ್ಕು. ಇವರ ಸಹವಾಸವೇ ಬೇಡಿ ಎಂದು ಮಂಗಳೂರನ್ನು ಬಿಟ್ಟು ಇಲ್ಲಿಗೆ ಬಂದರೂ ಇವನ ಕಾಟ ತಪ್ಪುತ್ತಿಲ್ಲ. ಇದರಲ್ಲಿ ನಮ್ಮವರ ಕುಮ್ಮಕ್ಕು ಇದ್ದರೂ ಇರಬಹುದು. ಮಂಗಳೂರಿನ ಜೊತೆ ಉಳ್ಳಾಲವು ಸುಲಭವಾಗಿ ಕೈವಶವಾಗುತ್ತದೆ ಎಂಬ ದುರಹಂಕಾರ ಇವನಿಗೆ ಕೊಟ್ಟು ಮದುವೆ ಮಾಡುವ ಬದಲು ಕಡಲಿಗೆ ಎಸೆಯುವುದೇ ಲೇಸು ಅಂದುಕೊಂಡಿದ್ದೇನೆ. ತಿರುಮಲೆಯನ್ನು ಈಗಾಗಲೇ ಗುಣಸಂಪನ್ನಾದ ಕುಂಬಳೆಯ ಅರಸಕುಮಾರನಿಗೆ ಮದುವೆ ಮಾಡಿಕೊಡುವುದು ಎಂದು ನಿಶ್ಚಯಿಸಿದ್ದೇನೆ. ಅವರು ಕೂಡ ನಮ್ಮ ಸಂಬಂಧ ಬೆಳೆಸಲು ಉತ್ಸಾಹಕರಾಗಿದ್ದಾರೆ ಎಂದು ತಿಳಿದು ಬಂದಿದ್ದೇನೆ. ಯಾವುದಕ್ಕೂ ಮೊದಲು ಸಾಂಬಾರು ಪದಾರ್ಥಗಳನ್ನು ತುಂಬಿಕೊಂಡು ಅರಬ್ಯಾಕ್ಕೆ ಹೊರಡಲು ಸಿದ್ಧವಿದೆಯಂತೆ ನಮ್ಮ ಹಡಗು. ಅದನ್ನು ಹೊರಡಿಸುವ ಮೊದಲು ಶ್ರೀ ಪೊಳಲಿ ದುರ್ಗಾಪರಮೇಶ್ವರಿ ಆಶೀರ್ವಾದವನ್ನು ಪಡೆದು ಹಡಗನ್ನು ಹೊರಡಿಸುತ್ತೇನೆ ಎಂದು ಸಂಕಲ್ಪ ಮಾಡಿದ್ದೇನೆ. ಹಡಗನ್ನು ಹೊರಡಿಸಿದ ನಂತರ ಮಗಳ ಮದುವೆ ಮಾಡಬೇಕು. ಈಗ ಪೊಳಲಿಗೆ ತೆರಳುತ್ತೇನಂತೆ. ಮಾವನಿ ಮರೆದೆ ಎಲ್ಲವ ರಾಜಕೀಯದ ಬರದೊಳು ಮಾವ ಮರೆತೆ ನೀ ಎಲ್ಲವ ರಾಜಕೀಯದ ಭರದೊಳು ಮೀರುತ್ತಿದೆ ಮದುವೆಯ ಪ್ರಾಯ ಮೀರುತ್ತಿದೆ ಮದುವೆಯ ಪ್ರಾಯ ಎನ್ನುತ್ತ ಮಾವನಿ ಮರೆತೆ ಎಲ್ಲವ ಆ ಮಾವಾ ಮಾವಾ ಏನು ಕಾಮರಾಯ, ತಪ್ಪೆಗಳು ಮಾಡಿಕೊಂಡು ಬಂದಿದ್ದೀಯಲ್ಲ? ಒಂದಾ ಕಾರಣವೇನು? ಮಾವ, ನಿನಗೆ ರಾಜಕೀಯದ ದೆಸೆಯಿಂದ ನನ್ನ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲದಂತಾಗಿದೆ. ನಿನಗೇನಾಗಿದೆ ಮಾರ್ಯ? ಇನ್ನೂ ಕಲ್ಲಿನ ಹಾಗೆ ಇದೆಯಲ್ಲ. ನನಗೆ ಮದುವೆ ವಯಸ್ಸಾಗಿದ್ದು ನಿಮಗೆ ಕಾಣುವುದಿಲ್ಲವೇ? ಮಾವನಾದ ನೀವೇ ಮುಂದೆ ನಿಂತು ನನ್ನ ಮದುವೆ ಮಾಡಿಸಬೇಕಾದ್ದು ನಿಮ್ಮ ಧರ್ಮವಲ್ಲವೇ? ಓ, ಈಗ ಕತೆ. ಅದಕ್ಕೇನಂತೆ, ಯೋಗ್ಯ ವಧುವನ್ನು ಹುಡುಕಿ ಮದುವೆ ಮಾಡಿಸೋಣವಂತೆ. ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ಈ ಊರೆಲ್ಲ ಏಕೆ ಸುತ್ತಬೇಕು? ನಿಮ್ಮ ಮಗಳು ತಿರುಮಲೆಯನ್ನೇ ನನಗೆ ಕೊಟ್ಟು ಮದುವೆ ಮಾಡಿದರೆ ಉಳ್ಳಾಲ ಮತ್ತು ಮಂಗಳಾಪುರ ಎರಡನ್ನೂ ನಾವು ಆಳ್ವಿಕೆ ಮಾಡಬಹುದಲ್ಲವೇ?
ನೀನು ಮಹಾಬುದ್ಧಿವಂತ. ಆದರೂ ನೀನು ನನ್ನ ಮನದಿಗಿಂತವನ್ನೇ ಹೇಳಿದ್ಯಾ. ಆದರೆ ಏನು ಮಾಡುವ ಹೇಳು? ಅಬ್ಬಕ್ಕನಿಗೆ ನಿನ್ನ ಮೇಲೆ ಒಳ್ಳೆಯ ಅಭಿಪ್ರಾಯವಿಲ್ಲ ಎಂದು ಕಾಣಿಸುತ್ತದೆ ಅಲ್ಲ. ಮಾವ, ತಿರುಮಲ ನಿಮ್ಮ ಮಗಳಲ್ಲವೇ? ಅವಳನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಿಸಬೇಕು ಎಂದು ನಿಮಗೇನು ತಿಳಿದಿಲ್ಲವೇ? ನನಗೆ ಬಂದಿರುವ ಮಾಹಿತಿ ಪ್ರಕಾರ ಅತ್ತೆ ಕೊಳಲಿಗೆ ಹೋಗಿ ಬರುತ್ತಿದ್ದಾರೆ. ಅವರನ್ನು ಅರಮನೆಗೆ ಕರೆದು ಮದುವೆ ವಿಚಾರದ ಕುರಿತು ಮಾತನಾಡಿಸು ಮಾವ. ಹಾಗೇ ಆಗಲಿ, ನಿನ್ನ ಅಷ್ಟರಂತೆ ಆಗಲಿ. ಯಾರಲ್ಲಿ? ಕೊಡಲಿಗೆ ಹೋಗಿ ಬರುತ್ತಿರುವ ಅಬ್ಬಕ್ಕನನ್ನು ಮಂಗಳೂರಿಗೆ ಕರೆತನ್ನಿ. ಕೊಳಲಿಯ ದುರ್ಗೆಯ ತೊಳೆದು ಹಿಂದಿರುಗದಲ್ಲಿ ಶ್ರೀ ಕೊಳಲಿ ದುರ್ಗಾ ಪರಮೇಶ್ವರಿ ಆಶೀರ್ವಾದವನ್ನು ಪಡೆದಂತಾಯಿತು. ಇದು ನೇರವಾಗಿ ಉಳ್ಳಾಲಗಡೆಗೆ. ನನ್ನನ್ನು ತಡೆಯಲು ನೀನು ಯಾರು? ತಡೆದ ಕಾರಣವೇನು? ಮಹಾರಾಣಿಯವರೇ, ಲಕ್ಷ್ಮಪ್ಪ ಬಂಗಾರಸರು ತಮ್ಮನ್ನು ಮಂಗಳೂರಿನ ಅರಮನೆಗೆ ಕರೆತರಲು ಆಜ್ಞಾಪಿಸಿದ್ದಾರೆ. ಏನು? ಲಕ್ಷ್ಮಪ್ಪ ಬಂಗಾರಸರೇ, ಅವರಿಗೇನು ಬಂತು ಕೇಳು ಕಾಲ? ಅಷ್ಟು ರಾಜ್ಯ ಕಾರ್ಯವಿದ್ದರೆ ಓಲೆ ಬರೆದು ಕಳುಹಿಸಬಹುದಿತ್ತು, ಇಲ್ಲವೇ ಅವರೇ ಬರಬಹುದಿತ್ತು. ಈ ರೀತಿ ದಾರಿ ಮಧ್ಯೆ ಅಡ್ಡಗಟ್ಟಿ ಕರೆಯುವುದೆಂದರೇನು? ಅದರಲ್ಲಿ ನಾನೊಮ್ಮೆ ಬರದಿದ್ದರೆ ಏನು ಮಾಡುವೆ? ನನಗೆ ರಾಜಾಜ್ಞೆ ಆಗಿದೆ. ರಾಣಿ, ನೀವು ಬರಲೊಪ್ಪದಿದ್ದರೆ ಒತ್ತಾಯಪೂರ್ವಕವಾಗಿ ಅದನ್ನು ಕರೆದೊಯ್ಯಬೇಕಾಗುತ್ತದೆ. ನಿನಗೆ ಆ ಕಷ್ಟ ಬೇಡ, ನಾನೇ ಬರುತ್ತೇನೆ, ನಡೆ. ಅಬ್ಬಕ್ಕ, ನಿನ್ನನ್ನು ಕಾಣದೆ ಬಹುಕಾಲವಾಯಿತು. ಹಾಗಾಗಿ ಕುಶಲೋಪಚಾರ ಮಾತನಾಡಿ ಮಗಳು ತಿರುಮಲೆ ಮಧುರ ವಿಚಾರವಾಗಿ ಮಾತನಾಡುವ ಅಂತ ಕರೆದೆ. ಅಂದರೆ ನನ್ನ ಮೇಲೆ ನಿಮ್ಮ ಗೂಢಾಚಾರಿಕೆ ನಡೆಯುತ್ತಿದೆ ಎಂದಾಯಿತು. ಅದಿರಲಿ, ಒಬ್ಬಳು ರಾಣಿಯಾಗಿ ಒಬ್ಬಳು ತಾಯಿಯಾಗಿ ನನ್ನ ಮಗಳಿಗೆ ಸೂಕ್ತವಾದ ವರನನ್ನೇ ನೋಡಿ ಮದುವೆ ಮಾಡುತ್ತೇನೆ. ನಿನ್ನ ಮಾತು ಸರಿಯಾಗಿದೆ. ಆದರೆ ನಮ್ಮಲ್ಲೇ ವರನಿರುವಾಗ ಬೇರೆ ಯಾರನ್ನು ಯಾಕೆ ಹುಡುಕಬೇಕು? ನಮ್ಮ ಅಳಿಯ ಕಾಮರಾಯ ಮುಂದೆ ಮಂಗಳಾಪುರಕ್ಕೆ ಅರಸನಾಗುವ. ಅವನಿಗೆ ಕೊಟ್ಟು ಮದುವೆ ಮಾಡಿದರೆ ಒಳಿತಲ್ಲವೇ? ಏನು ಕಾಮರಾಯನೇ? ಅವನಿಗೆ ಕೊಟ್ಟು ಮದುವೆ ಮಾಡುವ ಬದಲು ಕಡಲಿಗೆ ಎಸೆಯುವುದೇ ಲೇಸು. ಈಗಾಗಲೇ ನಿರ್ಧರಿಸಿದ್ದೇನೆ, ತಿರುಮಲೆಯನ್ನು ಗುಣಸಂಪನ್ನಾದ ಕುಂಬಳೆಯ ಅರಸಕುಮಾರರಿಗೆ ಮದುವೆ ಮಾಡಿಕೊಡುವುದನ್ನು. ಇದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ನಿನಗೆ ಅಧಿಕಾರ ಪಿತ್ತ ನೆತ್ತಿಗಾಯದಂತಿದೆ. ತಿರುಮಲೆ ನನಗೂ ಮಗಳು. ಅವಳು ನ್ಯಾಯಯುತವಾಗಿ ಕಾಮರಾಯನನ್ನು ಮದುವೆಯಾದರೆ 2 ಮನೆತನಗಳಿಗೂ ಒಳಿತು. ಅದನ್ನು ಬಿಟ್ಟು ನೀನು ಸುಮ್ಮನೆ ಹಠ ಮಾಡಿದರೆ ನೀನು ತುಂಬಾ ದಂಡ ತೆರಬೇಕಾಗುತ್ತದೆ. ಏನು ಹೆದರಿಸುತ್ತೇನೇನು? ಉಳ್ಳಾಲದ ದಂಡು ನನ್ನನ್ನು ಹುಡುಕಿಕೊಂಡು ಬರುತ್ತಿದೆ. ತಿರುಮಲೆಯನ್ನು ಗುಣಸಂಪನ್ನಾದ ಕುಂಬಳೆ ಅರಸಕುಮಾರನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ. ತಾಕತ್ತಿದ್ದರೆ ತಡೆಯಿ. ಅಪ್ಪ ಇವಳಸಕ್ಕೆ ಮಡದಿ ಎಂಬ ಮಮಕಾರದಿಂದ ಮಾತನಾಡಿಸಿದರೆ ನನ್ನನ್ನು ಧಿಕ್ಕರಿಸಿ ಹೊರಟು ಹೋದಳು. ಬೆಂಬಲವನ್ನು ಪಡೆದು ಇವಳಿಗೆ ತಕ್ಕ ಪಾಠ ಕಲಿಸುತ್ತೇನೆ. ಈಗ ಆ ಬಗ್ಗೆ ಕಾರ್ಯೋನ್ಮುಖನಾಗುತ್ತೇನೆ. ನಮ್ಮವರನ್ನೆಲ್ಲ ಎದುರು ಹಾಕಿಕೊಂಡು ತಿರುಮಲೆಯನ್ನು ಗುಣಸಂಪನ್ನಾದ ಕುಂಬಳೆ ಅರಸಕುಮಾರನಿಗೆ ಮದುವೆ ಮಾಡಿಕೊಟ್ಟಿದ್ದೇನೆ. ಏನಾದರೂ ವಿಶೇಷತೆ ಇದ್ದರೆ ಬರಲಿ. ಅದೇನು ಸಂದೇಶ ಹೇಳು? ನಮ್ಮಯ ನಿಗದಿಯಂತೆ ನೀವು ನೀಡುತ್ತ ಆಹಾರ ಪದಾರ್ಥವನ್ನು
ಸರಕು ಸಾಗಣೆಗೈದರೆ ಅನ್ಯರಳು ರಣಕ್ಕೆ ಶೀಘ್ರದಲ್ಲಿ ಬರುವೆವೆನುದ ಬರೆದಿಹನೆನುದ. ಉಳ್ಳಾಗಡ್ಡೆ, ಬೀಜಗಳು, ಕಾಳುಮೆಣಸು, ಏಲಕ್ಕಿ, ದಾಲ್ಚೀನಿ ಮುಂತಾದ ಸಾಂಬಾರು ಪದಾರ್ಥಗಳನ್ನು ಪೋರ್ಚುಗೀಸರಿಗೆ ಮಾತ್ರ ಮಾರಬೇಕು. ಅದು ಅವರು ನಿಗದಿಪಡಿಸಿದ ಮೊತ್ತಕ್ಕೆ. ಅರಬ್ಬರೊಂದಿಗೆ ಯಾವುದೇ ರೀತಿಯ ವ್ಯಾಪಾರವನ್ನು ಮಾಡಬಾರದು. ಅಲ್ಲದೆ ಸಮುದ್ರ ಮಾರ್ಗವಾಗಿ ಕೊಂಡೊಯ್ಯಲು ಯಾವುದೇ ಸರಕಿಗೆ ಪೋರ್ಚುಗೀಸರಿಗೆ ಕಪ್ಪ ಕೊಡಬೇಕು. ಇಲ್ಲವಾದಲ್ಲಿ ಯುದ್ಧದ ಕಾವನ್ನು ಕಾಯಬೇಕಾಗುತ್ತದೆ. ಎಚ್ಚರಿಕೆ. ಈ ಭರತ ಭೂಮಿಯ ಮನೆಯ ಮಗಳು, ಮೊಗವೀರ ನಾಡಿನ ಮನೆಯ ಮಗಳು, ಈ ಚೌಟ ವಂಶದ ಮಹಾರಾಣಿ ಅಬ್ಬಕ್ಕ. ನಿಮ್ಮ ಯಾವ ಬೆದರಿಕೆಗಳಿಗೂ ಹೆದರುವವಳಲ್ಲ ನಾನು. ನಮ್ಮ ಮೊಗವೀರರ ಬೆವರ ಹನಿಯಲ್ಲಿ ಕಚ್ಚಿ ಹೋಗುತ್ತೀರಾ? ಎಚ್ಚರ. ಯಾವುದೋ ಗೊತ್ತು ಗುರಿ ಇಲ್ಲದ ನಾಡಿನಿಂದ ಬಂದು ನಮ್ಮ ಮೇಲೆ ದರ್ಪ ತೋರಿಸುತ್ತೀರಾ? ಪೋರ್ಚುಗೀಸ, ನಿನ್ನ ಉಪ್ಪಿರಂಗಿ ಗುಂಡುಗಳಾದರೆ ನಮ್ಮವರು ನಮ್ಮ ಮೊಗವೀರರು ಬೆಂಕಿಯ ಚಂಡುಗಳು ಸುಟ್ಟು ವಸ್ತು ಮಾಡಿ ಬಿಡುತ್ತಾರೆ. ಹೀಗೆ ಹೇಳಿದೆ ಎಂದು ನಿನ್ನ ನಾಯಕನಿಗೆ ಹೇಳು. ಹೋಗು. ಕೆಲವು ಘೋಷದ ಮಾತುಗಳಿಂದ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಬಂಗಾರಸು ಸಹ ನಮ್ಮ ಜೊತೆ ಕೈ ಜೋಡಿಸಿ ಕಪ್ಪ ನೀಡಲು ಒಪ್ಪಿ ನಮ್ಮ ಪಿರಂಗಿಗಳ ಎದುರು ನಿಮ್ಮ ತೆಂಗಿನ ಓಲೆಗಳ ಸೂಡಿ ಏನು ಮಾಡಲು ಸಾಧ್ಯ? ಸುಮ್ಮನೆ ಹಠಕ್ಕೆ ಬೀಳದೆ ಕಪ್ಪವನ್ನು ನೀಡಿ ರಾಜ್ಯವನ್ನು ಉಳಿಸಿಕೊಳ್ಳಿ. ನಮ್ಮ ಓಲೆಯ ಸೂಡಿಯಿಂದಲೇ ನಿಮ್ಮನ್ನು ಹೇಗೆ ಎದುರಿಸುತ್ತೇವೆ ಎಂಬುದು ನಿಮಗೆ ತಿಳಿಯುತ್ತದೆ. ನಾವು ಹಿಂದಿನ ಕಾಲದಿಂದಲೂ ಅರಬ್ಯರು ಮತ್ತು ಪರ್ಷಿಯನ್ನರ ಜೊತೆ ವ್ಯಾಪಾರ ನಡೆಸಿಕೊಂಡು ಬಂದಿದ್ದೇವೆ. ಇದು ನಮ್ಮ ಕಡಲು. ಇದರ ಮೇಲೆ ನಮ್ಮ ಹಕ್ಕಿದೆಯ ಹೊರತು ಪರಕೀಯರದ್ದಾದ ನಿಮ್ಮದಲ್ಲ. ಇನ್ನು ಬಂಗಾರಸರಂತೆ ನಾನೇನು ಹೇಳಿಯಲ್ಲ. ನಿನ್ನ ನಾಯಕನಿಗೆ ಹೇಳು, ಅಬ್ಬಕ್ಕ ಯಾವುದೇ ಕಾರಣಕ್ಕೂ ಕರೆ ನೀಡುವುದಿಲ್ಲ. ಹೋಗು. ಪೋರ್ಚುಗೀಸರು ಮತ್ತು ಬಂಗಾರಸರು ಸೊಕ್ಕು ಮುರಿಯುವ ಕಾಲ ಬಂದಿದೆ. ಬಂಗಾರಸರ ವೈರಿಗಳಾದ ಕೆಳದಿಯ ವೆಂಕಟಪ್ಪ ನಾಯಕರಿಗೆ ಪತ್ರವನ್ನು ಬರೆಯಬೇಕು. ಸೈನ್ಯದ ಸಹಾಯ ಕೇಳಿ ಜಮರಿನ್ ದೊರೆಗಳಿಗೂ ತಿಳಿಸಬೇಕು. ನಮ್ಮೆಲ್ಲ ಮುಸ್ಲಿಂ ಮತ್ತು ಮೊಗವೀರ ಪುತ್ರರಿಗೆ ತಮ್ಮ ಓಲೆಯ ಸೂಡಿಗಳಿಗೆ ಬೆಂಕಿ ಹಚ್ಚಿಕೊಂಡು ತಯಾರಾಗಲು ತಿಳಿಸಿ. ಹರ ಹರ ಮಹಾದೇವ, ಜೈ ಎಲ್ಲವ ಪೋರ್ಚುಗೀಸ ಎಲ್ಲವ ಪೋರ್ಚುಗೀಸದಿಂದ ಶಿರಬದಗೆಯಲೆಂದು ಬಂದ ಬಿಟ್ಟು ಬಾಗದಿರಲು ನಿನ್ನ ಶಿರವ ತಡೆಯಲು. ಅದು ಬಿಟ್ಟು ಕಪ್ಪ ಕಿಪ್ಪಂದ್ರೆ ತಲೆ ತೆಗೆಯುತ್ತೇನೆ.
ನಮ್ಮ ದೂತ ಕಪ್ಪೆ ಕೇಳಲು ಬಂದಾಗ ಬಾಯಿಗೆ ಬಂದಂತೆ ಮಾತನಾಡಿದ್ದಲ್ಲದೆ ನಮ್ಮ ಮೇಲೆ ದಾಳಿ ಮಾಡುತ್ತೀಯ. ಸುಮ್ಮನೆ ನಿನ್ನ ಗಂಡ ಲಕ್ಷ್ಮಪ್ಪ ಬಂಗಾರಸನಂತೆ ಕಪ್ಪ ನೀಡಿ ಹಿಂತಿರುಗಿದರೆ ಇಳಿತು. ಎಲ್ಲಾದರೆ ನಿನ್ನ ತಾಯಿಗೆ ಆದ ಗೊತ್ತೇ ನಿನಗಾಗುತ್ತದೆ. ಯತನ ಬಂಗಾರಸರಂತೆ ನಾನೇನು ಹೇಳಿ ಅಲ್ಲ. ಧೈರ್ಯವಿದ್ದರೆ ಎದುರಿಸು, ಇಲ್ಲ ಕಾಲಿಗೆ ಬುದ್ಧಿ ಹೇಳು. ಅಬ್ಬ ನಿನ್ನ ಸೊಕ್ಕೆ ಬಾ ಮುಂದೆ. ಅಂತೂ ಈ ಪೋರ್ಚುಗೀಸರನ್ನು ಓಡಿಸಿದ್ದಾಯಿತು. ಮಾವ ಮತ್ತು ಅಳಿಯ ಹೆದರಿಕೊಂಡು ಕೇರಳಕ್ಕೆ ಹೋಗಿದ್ದಾರೆ. ಈ ಪೋರ್ಚುಗೀಸರು ಮತ್ತೊಮ್ಮೆ ಬಾರರು ಎಂದು ಹೇಳಲಿಕ್ಕೆ ಆಗುವುದಿಲ್ಲ. ಯಾವುದಕ್ಕೂ ಕೋಟೆಯನ್ನು ಭದ್ರಪಡಿಸಿ ಸೈನ್ಯವು ಸದಾ ಯುದ್ಧಕ್ಕೆ ಸಿದ್ಧರಿರುವಂತೆ ಮಾಡಬೇಕು. ಆ ಕುರಿತು ಕಾರ್ಯ ಹಾಗೆಯ ಹೊಗೆಯಾಡುತ್ತಲೇ ಐತಂದರ ಕಳರೋ. ನಾಯಕರೇ, ಕೇವಲ ಒಬ್ಬ ಹೆಂಗಸಿನ ಬಳಿ ನಾವು ಸೋಲಬೇಕಾಯಿತು. ಆದರೆ ಆ ಪಕ್ಕನಿಗೆ ಸರಿಯಾದ ಬುದ್ಧಿ ಕಲಿಸಬೇಕು. ಸಾಂಬಾರು ಪದಾರ್ಥಗಳನ್ನು ಮಾರಿ ಅಪಾರ ಸಂಪತ್ತನ್ನು ತುಂಬಿಸಿಕೊಂಡು ಹಿಂದಿರುಗುತ್ತಿರುವ ಆಕೆ ಹಡಗನ್ನು ಮೊದಲು ನಾವು ತಡೆಯಬೇಕು. ನಂತರ ಗೋವೆ ನಮ್ಮ ನಾಯಕರ ಸಹಾಯದಿಂದ ಇನ್ನಷ್ಟು ಹಾಯಿ ಹಡಗುಗಳನ್ನು ಕೂಡಿಕೊಂಡು ಉಳ್ಳಾಲದ ಮೇಲೆ ದಾಳಿ ಮಾಡಬೇಕು. ಇದು ಸರಿಯಾದ ಯೋಚನೆ. ಆಕೆ ಯಾವುದೇ ಸಂಪತ್ತು ಸಿಗದ ಹಾಗೆ ಮಾಡಿ ಅವಳ ಮೇಲೆ ನಮ್ಮ ಪ್ರಬಲವಾದ ಅಸ್ತ್ರಗಳನ್ನು ಬಳಸಿ ಉಳ್ಳಾಲವನ್ನು ಸುಟ್ಟು ಬಿಡಬೇಕು. ಸಮಯ ವ್ಯರ್ಥ ಮಾಡಿದ ಕೂಡಲೇ ಕಾರ್ಯೋನ್ಮುಖರಾಗಿ. ಕೇಳಿ ನುಡಿಯಲು ನಾನೇ, ಕೇಳಿ ನುಡಿಯ. ಕೇಳಿ ನುಡಿಯಲು ನಾನೇ, ಅಕ್ಷರ ಬರದು ವಿಫಲ ರೋಷ ತೋಡದ ಬರದಿ ವಿಫಲ ರೋಷ ತೋಡದ. ಮತ್ತೆ ಮತ್ತೆ ದುಷ್ಟದುರ್ಣನ ಸುಡುವೆ ಇರುವುದು. ಇದೇನು ಮಾತು ಕೇಳುತ್ತಾ ಇದ್ದೇನೆ? ಹೋದೆಯ ಗವಾಕ್ಷಿ ಬಂದೆಯ ಪಿಶಾಚಿ ಎನ್ನುವಂತೆ ಆ ಪೋರ್ಚುಗೀಸರು ಅರಬ್ಬಿಯಾಕ್ಕೆ ಸಾಂಬಾರು ಪದಾರ್ಥಗಳನ್ನು ತುಂಬಿಕೊಂಡು ಹೋಗಿದ್ದ ನಮ್ಮ ಹಡಗನ್ನು ಅಡ್ಡಗಟ್ಟಿದ್ದಲ್ಲದೆ ಹಲವಾರು ಹಾಯಿ ಹಡಗುಗಳೊಂದಿಗೆ ದಾಳಿ ಮಾಡುತ್ತಿದ್ದಾರಂತೆ. ಮಂತ್ರಿ ನಾರಾಯಣಪ್ಪನವರೇ, ಆ ಹಡಗುಗಳು ನಮ್ಮ ದಡ ಮುಟ್ಟುವ ಮೊದಲೇ ಸುಟ್ಟು ಭಸ್ಮವಾಗಬೇಕು. ನಮ್ಮೆಲ್ಲ ಸೈನಿಕರಿಗೆ ಓಲೆಗಳ ಸೂಡಿಗಳಿಗೆ ಬೆಂಕಿ ಹಚ್ಚಿ ತಯಾರಾಗಲು ಹೇಳಿ. ಯುದ್ಧ ಕಾಲ ಮೊಳಗಲಿ. ಹರ ಹರ ಮಹಾದೇವ. ಆ ಕ್ಷಣದಿ ಕಳರೈತರಲು ನಾಯಕರೇ, ನಮ್ಮ ಹಡಗುಗಳು ಉಳ್ಳಾಲದ ತೀರಕ್ಕೆ ಬಂದು ತಲುಪಿವೆ. ಆದರೆ ಅದಾಗಲೇ ಕತ್ತಲಾಗಿವೆ. ನಮಗೆ ಈಗ ದಾಳಿ ಮಾಡಲು ಕಷ್ಟವಾಗುತ್ತದೆ. ನಾಳೆ ಬೆಳಗಾಗುತ್ತಲೇ ದಾಳಿ ಮಾಡೋಣ. ಈಗ ಎಲ್ಲ ಸೈನಿಕರಿಗೆ ಮದ್ಯದ ವ್ಯವಸ್ಥೆ, ಊಟ ಮಾಡಿ ಮಲಗಲಿ. ನಾಳೆ ಬೆಳಗಾಗುತ್ತಲೇ ದಾಳಿ ಮಾಡಿದರಾಯಿತು. ಅಂತೇ ಆಗಲಿ. ಇವತ್ತು ಇಲ್ಲೇ ಉಳಿಯೋಣ. ಏನು ತಂಗಿರಲು ಕಳರೋ, ಏನು ತಂಗಿರಲು ಕಳರೋ. ಹಬ್ಬಕ್ಕನ ಸೇನೆ ಮಾಡುತ್ತು ಪಾಯವನು. ಏನು ತಂಗಿರಲು ಕಳರೋ, ಹಬ್ಬಕ್ಕನ ಸೇನೆ ಮಾಡುದು ಪಾಯವ. ಹರ ಹರ ಮಹಾದೇವ, ಜೈ ಸೋಮನಾಥ.
ಅಲ್ಲೂ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಸಾಯುತ್ತಿದ್ದಾರೆ. ಇನ್ನು ನಾವು ಈ ಹೊಡಗಿನಲ್ಲೇ ಇದ್ದರೆ ಈ ಹೊಡಗಿನ ಜೊತೆ ನಾವು ಸುಟ್ಟು ಹೋಗಬೇಕಾಗುತ್ತದೆ. ನಡೆಯಿರಿ, ಈ ಉಳ್ಳಾದ ಸಾಹಸ ಬೇಡ, ನಮ್ಮ ನಾಡನ್ನು ಸೇರಿಕೊಳ್ಳೋಣ. ಹೌದು ನಾಯಕರೇ, ಇಲ್ಲೇ ಇದ್ದಾರೆ ಕುಡಿಗಾರಿಲ್ಲ, ನಡೆಯಿರಿ. ಅಂತೂ ಪೋರ್ಚುಗೀಸರ ಹಲವಾರು ಹಡಗುಗಳು ಸುಟ್ಟು ಬೂದಿಯಾದವು. ಅವರು ಇನ್ಯಾವತ್ತೂ ನಮ್ಮ ತಂಟೆಗೆ ಬಾರರು. ನನ್ನ ತಾಯಿಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡೆ. ಈ ಮಂಗಳೂರು ಇನ್ನೊಂದು ಗೋವೆಯಾಗುವುದು ತಪ್ಪಿತು. ಮಂತ್ರಿ ನಾರಾಯಣಪ್ಪನವರೇ, ಬೆಳಗಾಗುತ್ತಲೇ ಉಳ್ಳಾಲದಲ್ಲಿ ವಿಜಯೋತ್ಸವ ಆರಂಭವಾಗಲಿ. ನಮ್ಮ ಎಲ್ಲ ದೇವರುಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲು ವ್ಯವಸ್ಥೆ ಮಾಡಿ. ಸರ್ವೇ ಜನ ಸುಖಿನೋ ನಿಮ್ಮೆಚ್ಚಂತೆ ಆಗಲಿ. ಎಲ್ಲರಿಗೂ ಆ ಸೋಮನಾಥ ಮಂಗಳವನ್ನುಂಟು ಮಾಡಲಿ. ಜಯ ಜಯ ಕಂಗಳ ಮುಂದೆ ಕಂಗೊಳಿಸುತ್ತಲೇ ಕಂಗಳ ಮುಂದೆ ಕಂಗೊಳಿಸುತ್ತಲೀಗ ಅಂಗದ ಮೂರುತಿ ಶ್ರೀ ದುರ್ಗಾಂಬೆಗೆ ದರೆಯೋಳು ಹೆಸರಾದ ಮಂದಾರ್ತಿ ಕ್ಷೇತ್ರದಿ ದರೆಯೋಳು ಹೆಸರಾದ ಮಂದಾರ್ತಿ ಕ್ಷೇತ್ರದಿ ಸ್ಥಿರವಾಗಿ ನೆಲೆಸಿದೆ ಭಕ್ತರ ಸಲಗುತ್ತೋ ಸ್ಥಿರವಾಗಿ ನೆಲೆಸಿದೆ ಭಕ್ತರ ಸಲಗುತ್ತೋ ಆದಿದೇವ ಸಕಲಾಗಮ ಪೂಜೆಗೆ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಶ್ರೀ ನಮೋ ನಮೋ ನಾರಾಯಣ ದೇ ನಮೋ ನಮೋ ನಾರದ ಸಂದುತ ನಮೋ ನಮೋ ನಂದ ಎತ್ತದಿಂದ ಮಂಗಲಂ ಜಯ ಮಂಗಲಂ. ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಕೊನೆಯದಾಗಿ ನಮ್ಮ ಹಿಮ್ಮೇಳದವರನ್ನು ಗುರುತಿಸಿಕೊಳ್ಳುವ ಸಂದರ್ಭ. ಇವತ್ತು ಮದ್ದಳೆಯ ವಾದಕರಾಗಿ 4 ಕಥೆಗಳಿಗೆ ಮದ್ದಳೆಯನ್ನು ನುಡಿಸಿದಂತಹ ಪ್ರಭಾಕರ್ ಆಚಾರ್ಯ ಮಾರನಕಟ್ಟೆಯವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಯ ಮುಂಭಾಗಕ್ಕೆ ಕರೆಯುತ್ತೇನೆ. ನಮ್ಮ ಶಾಲಾ SDMC ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಮೊಗವೀರವರು ಅವರಿಗೆ ಒಂದು ಶಾಲನ್ನು ಹೊದಿಸಿ ಒಂದು ಪುಸ್ತಕವನ್ನು ಸ್ಮರಣಿಕೆ ಆಗಿ ನೀಡಬೇಕು. ಮುಖ್ಯೋಪಾಧ್ಯಾಯರು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಇದ್ದಾರೆ ಭಾಸ್ಕರ್ ಕನ್ಯಾನ. ಕೊನೆಯ ಪ್ರಸಂಗಕ್ಕೆ ಅದ್ಭುತವಾದ ಚಂಡೆಯ ನಾದವನ್ನು ನೀಡಿ ಪ್ರಸಂಗವನ್ನು ಗೆಲ್ಲಿಸಿದ್ದಾರೆ. ಅವರಿಗೂ ಸಹ ಪ್ರೀತಿಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬನ್ನಿ ಸರ್. ಹಾಗೆ ಈ ನಮ್ಮ ಇತಿಹಾಸದ ಕತೆಗೆ ವಸ್ತ್ರ ವಿನ್ಯಾಸ ಮಾಡೋದು ಅಷ್ಟು ಸುಲಭ ಸಾಧ್ಯವಲ್ಲ. ನಮ್ಮ ಕೋರಿಕೆಯಂತೆ ಅದಕ್ಕೆ ತಕ್ಕುದಾದ ವಸ್ತ್ರ ವಿನ್ಯಾಸ ಮಾಡಿದಂತಹ ನಮ್ಮ ಗಣೇಶಣ್ಣ ಸಾಲಿಗ್ರಾಮ ಅವರಿಗೆ ಪ್ರೀತಿಪೂರ್ವಕವಾದ ವಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ತಕ್ಕೊಡಿ ಟೀಚರ್ ಅದು. ಹಾಗೆ ಇವತ್ತು ನಮ್ಮ ಮಕ್ಕಳ ಮನೆಯವರು ಸಹ ಮನೆಯಲ್ಲಿ ಕೂತು ಲೈವ್ ನೋಡುವ ಹಾಗೆ ಮಾಡಿದವರು ನಮ್ಮ ಯಕ್ಷ TV ಪ್ರದೀಪ್ರವರು. ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ.